ದೇಶಿಕನೇ ಅನುಭಾವುಲ್ಲಾಸಕನೇ ಸಂಕಲ್ಪ ನಾಶಕನೇ ಆದಿತ್ರೇ ಬಲದೋಣಿ ನಾಶಕನೇ ನನಗೆ ಕೃಪೆಯಾಗು ಕಾರ್ಯಕಾರಣ ಭಕ್ತೆ ತೋರ್ಯ ತಾಮಸದ ಚೇತ್ಯಾಯಣರಿಂಗೆ ಧೈರ್ಯವಾಗಿ ಗುರು ಮಾರ್ಯಾನಿ ನನಗೆ ಗುರೋರಾಧಿಕವೆಂದು ಜಗದಲ್ಲಿ ಸಾರುತ್ತೆಯ ಶ್ರುತಿ ಕೇಳಿ ಗುರುವೇ ನಿಮ್ಮ ಪದಯುಗವ ವಂದಿಪೆನು ನಿಂದಾಲಧಿಕ ಸದ್ಗುರುವೆಂಬುದನ್ನು ಕೇಳು ಗುರುವೇ ನಿಮ್ಮ ಶರಣವನು ನುತಿಸುವೆನು ಕರುಣಾದಿಂದ ನನಗೆ ದೇವಕಿ ಘನವೆಂದು ಸಲ್ಲಿಗೊಮ್ಮೊಮ್ಮೆ ನಾಂ ಗುರುರಾಯ ಸಲ್ಲಿಲೆ ಜೀವಿಗಳಿಗೋರ್ವಾಹನೆ ಕಾರಣ ಶರಣ ಸಂತತಿಗೆ ಗುರುವೇ ನೀ ಕಾರ್ಕಂದರ್ಗೀರ್ಪೆ ನಡೆಗೆ ಸನ್ನಿಧಿಯಾಗೆ ಪರಮರಣ ಸನ್ನಿಧಿಯ ಬಯಸೆ ಬಂದವನಗೆ ಗುರುವೇ ನಾನು ತನ್ನ ಶಾಪಾನಿಯಿಂದಗೆ ಶ್ರೀ ಗುರುವೇ ನುಡಿಸಿದಂತೆ ನಾ ಮಾನದಲೇ ನುಡಿ ಮಾತೆಗೊಮ್ಮೆ ಮಾರ್ಯಾಗುವಂತೆ ಪಡೆಯಾನಿ ಹೊತ್ತು ಗೊಟ್ಟ ಪರೆಯೋಳ ನೋಡಿವೆ ಯಂತ್ರವಾಹಕನ ಹಸ್ತಾಂತರ ಗೊಂಬೆಯಾಗಿ ಪರತಂತ್ರದಿಂದಾಡು ನಾಡುವ ಸ್ವತಂತ್ರ ಶ್ರೀ ಕೃಪೆಯ ಭಾವತನೇನ ಒಳಬಟ್ಟು ಏನ ನುಡಿಸಿದೊಡನೆ ನುಡಿದೆ ಗುರುವೇ ಕೃಪೆಯಾಗು ಮಾತೆನು ಬಲಿದು ಪಾದವನೆ ಚಲವೇ ಸುಕ್ಷೇತ್ರ ಚಲವೇ ಪಾವನತೆ ಸುಲಭ ಶ್ರೀ ಕೃಪೆಯಾಗು ಕೊರಡು ಪುನರುವುದು ಬರಡು ಹಯನ ಕೊರಡಂಗಿಟ್ಟು ಬಹುದು ಗುರುವೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಂಬಲ್ಲಿ ನನ್ನ ಭವ ಹರಿಯಿತ್ತು, ಎಂಬಲ್ಲಿ ಸರ್ವಜ್ಞನಾದೇನು, ಓ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರೆದು ಆನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯ ಅಪ್ಪಾಜಿಯವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸ್ತಾರೆ. ಜೋರಾದ ಚಪ್ಪಾಳೆ ತಟ್ಟುತ್ತಾ ಪೂಜ್ಯರಿಗೆ ಸ್ವಾಗತ ಸುಸ್ವಾಗತ. ಪೂಜ್ಯರಿಗೆ ಭಕ್ತಿಯ ಗೌರವದ ಮಾಲಾರ್ಪಣೆ ಮಾಡ್ತಾ ಇದ್ರೆ ಈಗ ಪ್ರವಚನ ನುಡಿಗಳು ಕೇಳೋಣ. ಯಾರು ಮಾತನಾಡದೆ ಸ್ವಲ್ಪ ಮುಂದೆ ಬನ್ನಿ. ಧನ್ಯವಾದಗಳು ಭಕ್ತರಿಗೆ. ಶ್ರೀ ಗುರು ಬಸವ ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡದೇವರಾಗಿರ್ತಕ್ಕಂಥ ಶತಾಯುಷಿ ಪರಂಪೂಜನೆ ಚನ್ನಬಸವಪಟ್ಟದರ ನೆನೆದು ಓ ಎಂಬಲ್ಲಿ ಅನ್ನ ಭವ ಹರಿಯತ್ತು ಸ ಎಂಬಲ್ಲಿ ಸರ್ವಜ್ಞನಾದೇನು ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು ಇಂತೆ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ನಾನು ನೀನು ಬಸವ 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 ಎನ್ನುತ್ತಿರದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಬಸವಣ್ಣವರನ್ನು ಹೃದಯ ಕಮಲದಲ್ಲಿ ಧ್ಯಾನಿಸಿ ಕಲ್ಯಾಣ ನಾಡಿನ ನಡೆದಾಡದೇವರಾಗಿರ್ತಕ್ಕಂಥ ಶತಾಯುಷಿ ಪರಂಪೂಜನೆ ಚನ್ನಬಸವಪಟ್ಟದರ ನೆನೆದು ಪರಂಪೂಜನೆಯ ಉಭಯಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ ನಮ್ಮೆಲ್ಲರ ಭಕ್ತಿಯ ನಮ್ಮ ಜೀವನ ಸುಖಮಯ ಆಗಬೇಕಾಗಿತ್ತಂದ್ರೆ ನಾವು ಮೊದಲು ಸುಖಿ ಆಗಬೇಕಾಗ್ತದೆ. ನಾವು ಜೀವನದಲ್ಲಿ ಸಮಾಧಾನವನ್ನು ಅನುಭವಿಸಬೇಕಾಗಿತ್ತಂದ್ರೆ ಮೊದಲು ನಮ್ಮ ಹತ್ತಿರ ಸಮಾಧಾನ ಇರಬೇಕಾಗ್ತದೆ. ಅದಕ್ಕಾಗಿ ಅಕ್ಕ ಮಹಾದೇವರು ತಮ್ಮ ವಚನದಲ್ಲಿ ಹೇಳ್ತಾರ, ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ. ಹಾಗ ನಾವು ಸಜ್ಜನರಾಗಬೇಕಾಗಿತ್ತಂದ್ರ ಮೊದಲು ನಾವು ಸಜ್ಜನರಾಗಿ ಮಜ್ಜನ ಮಾಡ್ಬೇಕಾಗ್ತದೆ. ದುರ್ಜನರು ಸಜ್ಜನ ಆಗ್ಬೇಕಂತ ಪೂಜೆ ಮಾಡ್ತಾರ, ಮಜ್ಜನ ಮಾಡ್ತಾರ. ದುರ್ಜನರು ಸಜ್ಜನ ಆಗ್ಬೇಕಾಗಿತ್ತಂದ್ರ ಮಜ್ಜನ ಮಾಡೋದು ಬೇರೆ. ಆದ್ರೆ ಅಕ್ಕ ಮಾದೇವಿ ಹೇಳೋದು ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ. ನಾವು ಅಶಾಂತಿ ಇದ್ದೀವಿ, ಆದ್ರೆ ನಾವು ಪ್ರಶಾಂತಿಯನ್ನು ಪಡಿಬೇಕಾಗಿದೆ, ಅದಕ್ಕೆ ನಾವು ಪೂಜೆ ಮಾಡ್ತೇವೆ. ಅಂತರ ಆಗೋದಿಲ್ಲ. ಅಶಾಂತಿ ಇದ್ದವರು ಸುಶಾಂತಿ ಸಲಹೆಗೆ ಪೂಜೆ ಅಲ್ಲ, ಅಶಾಂತಳಾಗಿ ಪೂಜೆ ಮಾಡ್ಬೇಕಂತ ಹೇಳಿಲ್ಲ, ಶಾಂತಳಾಗಿ ಪೂಜೆಯ ಮಾಡುವೆ. ಎಷ್ಟವ್ರ ಶಬ್ದ ಬಳಕೆ ಎಷ್ಟು ಚಲೋ ಮಾಡ್ಯಾರ. ಹಂಗ ಅಶಾಂತಳಾಗಿ ಪೂಜೆ ಮಾಡಿದ್ರೆ ನೀವು ಅಶಾಂತಳಾಗಿ ಉಳಿತೀರಿ. ಹಾಗೆ ನಿಮ್ಗೆ ಶಾಂತಿಯನ್ನ ಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಮೊದಲು ನಿಮ್ಮಲ್ಲಿ ಶಾಂತಿ ಇರಬೇಕು. ಶಾಂತಳಾಗಿ ಪೂಜೆಯ ಮಾಡುವೆ. ಹಾಗೆ ನೀವು ಶಾಂತಿಯಿಂದ ನೀವು ಪೂಜೆ ಮಾಡಿದ್ರೆ ಶಾಂತಿ ತಾನೇ ಸಿಗ್ತದಂತ. ಹಾಗ ನಮ್ಮ ಮನೆಯಲ್ಲಿ ಸೌಖ್ಯ ಇರಬೇಕು, ನಮ್ಮ ಮನೆ ಶಾಂತಿ ಮನೆ ಆಗಬೇಕು, ನಮ್ಮ ಮನೆ ನೆಮ್ಮದಿ ಮನೆ ಆಗಬೇಕಾಗಿತ್ತಂದ್ರೆ ಮನೆಯಲ್ಲಿ ಮೊದಲು ನೆಮ್ಮದಿ ಇರಬೇಕಾಗ್ತದೆ. ಹಾಗ ಮನೆಯಲ್ಲಿ ಮೊದಲು ಶಾಂತಿ ಇರಬೇಕಾಗ್ತದೆ. ಎಲ್ಲಿ ಶಾಂತಿ ಅದ ಅಲ್ಲೇ ಶಾಂತಿ ಬರಕ್ ಶುರು ಆಗ್ತದೆ. ಆಗ ಎಲ್ಲಿ ನೆಮ್ಮದಿ ಅದ ಅಲ್ಲಿ ನೆಮ್ಮದಿ ತಾನೇ ಬರ್ತದಂತ. ಮೊದಲೇ ಅಶಾಂತಿ ಇತ್ತಂದ್ರಳು ಶಾಂತಿ ನೆಲೆಸೋದು ಕಷ್ಟದ. ಆಗ ಮನೆಯಲ್ಲಿ ಶಾಂತಿಯನ್ನು ನೆಲೆಸಬೇಕಾಗಿತ್ತಂದ್ರೆ ಮೊದಲು ಮನೆ ಶಾಂತಿ ಇರಬೇಕಾಗ್ತದೆ. ಅವಾಗ ಶಾಂತಿ ತಾನೇ ಬರಕ್ ಶುರು ಆಗ್ತದೆ. ಮೇಘದಿಂದ ಮಳೆ ಎತ್ತರದ ಗುಡ್ಡದ ಮೇಲೆ ಬೀಳ್ತದ. ಅದು ಎಷ್ಟೇ ಗುಡ್ಡದ ಮೇಲೆ ಮಳೆ ಬಿದ್ದರೆ ಸಮೇತ ಅದು ಗುಡ್ಡದ ಮೇಲೆ ಮಳೆ ನಿಲ್ಲೋದಿಲ್ಲ, ಅದು ಸಮುದ್ರ ಕಡೆ ಹೋಗ್ತದೆ. ಯಾಕೆ? ನೀರು ಬೇಕಾಗಿದ್ದು ಪರ್ವತ ಮೇಲೆ, ಅದರ ನೀರು ಹೋಗ್ತಾ ಇರೋದು ಸಾಗರದ ಕಡೆಗೆ. ಅದರ ಸಾಗರದಲ್ಲಿ ನೀರು ಅದ, ನೀರಿದ್ದಲ್ಲೇ ನೀರು ಹೋಗೋದಂತ. ನೀರು ಎಲ್ಲಿ ಇರ್ತದೆ ಅಲ್ಲೇ ನೀರು ಹೋಗ್ತಿರ್ತದಂತ. ಹಾಗೆ ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಶಾಂತಿ ತಾನೇ ಬರಕ್ ಶುರು ಆಗ್ತದಂತ. ಆಗ ಮೊದಲು ಸ್ವಲ್ಪ ಶಾಂತಿ ಇದ್ರೆ ಹೆಚ್ಚಿನ ಶಾಂತಿ ತಾನೇ ಸಿಗ್ತದಂತ. ಆಗ ನಮ್ಮ ಮನೆ ಶಾಂತಿ ಮನೆ ಆಗಬೇಕಾಗಿತ್ತಂದ್ರೆ ಮನೆಯಾಗಿದ್ದರು ಮೊದಲು ಶಾಂತಿ ಇರೋದನ್ನು ಕಲಿಬೇಕಾಗ್ತದೆ. ಆಗ ನಮ್ಮ ಮನೆ ಸ್ವರ್ಗ ಆಗಬೇಕಾಗಿತ್ತಂದ್ರೆ ನಮ್ಮ ಮನೆ ನಿಜವಾಗಿ ಮನೆಯಲ್ಲಿ ಸೌಖ್ಯ ಸಮಾಧಿ ಇರಬೇಕಾಗಿತ್ತಂದ್ರೆ ಮನೆಯಲ್ಲಿದ್ದವರು ನಕ್ಕೋತಿರ್ಬೇಕಾಗ್ತದೆ. ಆಗ ಒಂದು ಮನೆಯಾಗಿದ್ದವರು ಅಳ್ಕೋತದಾರ ಅಂದ್ರೆ ಆ ಮನ್ಯಾಗ ನಗು ಬರಲಿ ಅಂದ್ರೆ ಹೆಂಗೆ ಸಾಧ್ಯ ಆಗ್ತದೆ? ಆಗೋದಿಲ್ಲ. ಆಗ ಮನೆಯಲ್ಲಿ ನಗು ಬರಬೇಕಾಗಿತ್ತಂದ್ರೆ ಮನೆಯಾಗಿದ್ದವರು ನಕ್ಕೋತಿರ್ಬೇಕಾಗ್ತದೆ.
ಆಗ ಒಂದು ಅಡಿಗೆ ಮನೆ ಅಳ್ತಿತ್ತಂದ್ರ ಮನೆ ನಗಲಿ ಅಂದ್ರೆ ನಗಾಕ್ ಸಾಧ್ಯ ಆಗೋದಿಲ್ಲ. ಆಗ ನಮ್ಮ ಮನೆಗಳನ್ನ ನಗಬೇಕಾಗಿತ್ತಂದ್ರೆ ಮನೆಯಲ್ಲಿರುವಂತ ಅಡಿಗೆ ಮನೆ ನಕ್ಕೋತಿರ್ಬೇಕಾಗ್ತದೆ. ಅಡಿಗೆ ಮನೆಯಲ್ಲಿ ಕಣ್ಣೀರದ ಮನೆಯಲ್ಲಿ ಸೌಖ್ಯ ಬರಬೇಕಂದ್ರೆ ಹೆಂಗ್ ಸಾಧ್ಯ ಆಗ್ತದೆ? ಆಗ ಮನೆಯಲ್ಲಿ ನಾವು ಸೌಖ್ಯ ಇರಬೇಕಾಗಿತ್ತಂದ್ರ ಮನೆ ಇರುವಂತ ಅಡಿಗೆ ಮನೆ ನಕ್ಕೋತಿರ್ಬೇಕಾಗ್ತದೆ. ಅಡಿಗೆ ಮನೆಗೆ ನೋವು ಇರಬಾರ್ದ. ಅಲ್ಲಿ ದಿನಾ ಕಣ್ಣೀರದ ಮನೆಯಲ್ಲಿ ಸೌಖ್ಯ ಬರಲಿ ಅಂದ್ರ ಅದ್ ಹೆಂಗ ಸಾಧ್ಯ ಆಗ್ತದೆ? ಆಗೋದಿಲ್ಲ. ಆಗ ಮನೆಯಲ್ಲಿ ಇರುವಂತ ಅಡಿಗೆ ಮನೆಯಲ್ಲಿ ಸದಾ ನಕ್ಕೋತಿತ್ತಂದ್ರ ಮನೆಯಲ್ಲಿ ಸೌಖ್ಯ ತಾನೇ ಬರಾಕ್ ಶುರು ಆಗ್ತದೆ. ಮನೆ ನಕ್ಕೋತಿರ್ತದ. ಅಡಿಗೆ ಮನೆ ನಗ್ತು ಮನೆ ನಗಾಕ್ ಶುರು ಆಗ್ತದೆ. ಅಡಿಗೆ ಮನೆ ಹತ್ತು ಮನೆ ಅಳಾಕ್ ಶುರು ಆಗ್ತದೆ. ಯಾಕೆ? ಮನೆ ನಿಂತಿದ್ದೇ ಅಡಿಗೆ ಮನೆ ಮೇಲೆ, ಅಡಿಗೆ ಮಾಡೋರ ಮೇಲೆ, ತಾಯಿಯ ಮೇಲೆ ಮನೆ ನಿಂತಿದ್ದು. ಅದಕ್ಕೆ ಮನೆಗಳನ್ನು ನಿಂತಿದ್ದೇ ಅವರ ಮೇಲೆ. ಅದಕ್ಕೆ ಅವರು ಸೌಖ್ಯವಾಗಿದ್ರು ಜೀವನ ಎಲ್ಲ ಸೌಖ್ಯ ಆಗ್ತದೆ. ಆಗ ಸಂತರು ಶರಣರನ್ನಷ್ಟು ಮಹತ್ವ ಕೊಟ್ಟರು. ಅದಕ್ಕೆ ಅವರು ಅದಾರ ಅಂತ ತಿಳ್ಕೊಂಡೇ ಮನೆಗಳದಾವ. ಅವ್ರು ಇರ್ತಿದಿಲ್ಲ ಅಂದ್ರ ಮನೆಗಳೇ. ನಾವು ದುಡಿಯೋದು ಸ್ವಲ್ಪ 8 ತಾಸು 4 ತಾಸು, ಆದ್ರೆ 24 ತಾಸು ದುಡಿತಾರ. ಅದನ್ನ ದುಡಿತಾ ಇದೆ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಅದಕ್ಕೆ ಅವ್ರು ಇಲ್ಲ ಮನೆ ನಡೆಯೋದಿಲ್ಲ. ನಾವು 4-6 ತಾಸು ದುಡಿಯುವಂತ ನಮಗ್ ಸಂಬಳ ಲಕ್ಷಾಂತರ ಸಂಬಳ. ಅವ್ರು 24 ತಾಸು ದುಡಿತಾರ, ಏನೂ ಸಂಬಳ ಇಲ್ಲ. ನಮಗ ವಾರದ ರಜೆ ಬೇರೆ, ಹಬ್ಬದ ರಜೆ ಬೇರೆ. ಅವ್ರಿಗೆ ವಾರ ರಜೆ ಬಂತು ಅವ್ರಿಗೆ ಸಜೆ ಆದಂಗ, ಹಬ್ಬ ಬಂತು ಮತ್ತಿಷ್ಟು ಯಾಕೆ? ನಮಗ ರಜೆಗಳು ಬಹಳಷ್ಟವ, ಅವರಿಗೆ ರಜೆ ಇಲ್ಲ. ನಮಗ ರಜೆ ಇದ್ದಾಗ ಅವ್ರಿಗೆ ಮತ್ತಿಷ್ಟು ಕಾಯಕದ, ಮತ್ತಿಷ್ಟು ಕೆಲಸ ಅದ. ಆದ್ರೆ ಇವತ್ತು ರಜೆ ಆಯ್ತಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ರಜೆ ಅದ, ಅದು ನಮಗ್ ಸಜಾ ಅಂತ ತಿಳ್ಕೊಂಡು ಅವ್ರು ಮಾಡೋದಿಲ್ಲ. ಅವರು ಸಂತೋಷ ಪಟ್ಟು ಮಾಡ್ತಿರ್ತಾರೆ. ಯಾಕೆ? ಅವರ ಸುಖವೇ ನಮ್ಮ ಸುಖ ಅಂತ. ಆಗ ಮನೆಗಿದ್ದವರಲ್ಲ ಸೌಖ್ಯವಾಗಿರಬೇಕು ಅಂತ ಭಾವದಿಂದ ಮಾಡೋದ್ರಿಂದ ಮನೆ ನಕ್ಕೋದದಾವ. ಅದಕ್ಕೆ ಆ ಮನೆ ಸೌಖ್ಯದಿಂದ ತುಂಬಿಕೊಂಡಾವ. ಒಂದೊಳ್ಳೆ ಅವರೊಂದೊಳ್ಳೆ ಅಳ್ಕೋತಿತ್ತಂದ್ರೆ ಮನೆ ಹೆಂಗ್ ನಗಾಕ್ ಸಾಧ್ಯ ಆಗ್ತದ? ಆಗೋದಿಲ್ಲ ಅಂತ ಅದಾರ. ಆಗ ತಾಯಂದಿರು ಮನೆಯಲ್ಲಿ ದುಡಿತದಾರ, ಅಷ್ಟು ಕಷ್ಟಪಟ್ಟು ದುಡಿತದಾರ. ಈ ಮನೆ ಬೆಳಗಬೇಕು, ಅದಕ್ಕಾಗಿನೇ ಅಷ್ಟು ಕಷ್ಟಪಡೋದು. ಅದಕ್ಕೆ ಅವ್ರು ದುಡಿತಾ ಇರೋದ್ರಿಂದಲೇ ಮನೆಗೆ ಒಂದು ಕಳೆ ಅದ, ಅಷ್ಟೊಂದು ಬೆಲೆ ಅದಂತ. ಆಗ ಮನೆ ಬೆಳಗಬೇಕಾಗಿತ್ತಂದ್ರ ಮನೆಯಲ್ಲಿ ಸೌಖ್ಯ ಇರಬೇಕಾಗ್ತದೆ. ಆಗ ನಮ್ಮ ಮನೆಯಲ್ಲಿ ದುಡಿದಂತ ಅವರ ಸೇವೆಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಹಂತ ನಮ್ಮನ್ನ ಸಾಕಿ ಸಲುಹಿ ಕಷ್ಟಪಟ್ಟು ಬೆಳೆಸಿದವರನ್ನ ನಾವು ಪ್ರೀತಿಸ್ಬೇಕಾಗ್ತದೆ. ಅವರನ್ನು ನಾವು ಎಷ್ಟು ನಕ್ಕೋತಿಟ್ಟಿರ್ತೀವಿ ಮನೆ ನಕ್ಕೋತಿರಾಕ್ ಶುರು ಆಗ್ತದೆ. ಆಗ ಸಣ್ಣ ಸಣ್ಣ ಮಕ್ಕಳನ್ನ ತಾ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾಳ. ಇವರೇನು ಹೊರಗೆ ಹೋಗಿ ಬರೋರು, ಆದ್ರ ಎಷ್ಟು ಕಷ್ಟದ ಮಗುವನ್ನ ಬೆಳೆಸೋದು. ಅವ್ರ ಸುಖ ದುಃಖ ನೋವು ನಲಿವು ಎಲ್ಲವನ್ನ ಸಹಿಸಬೇಕಾಗ್ತದೆ. ದೊಡ್ಡವರನ್ನ ಪಾಠ ಮಾಡೋದು ಬಹಳ ಸುಲಭ ಅದ, ಆದ್ರೆ ಸಣ್ಣ ಮಕ್ಕಳು ತಿದ್ದೋದು ಬಹಳ ಕಷ್ಟ ಅದ. ಅಷ್ಟು ಸಣ್ಣ ಮಕ್ಕಳಿಗೆ ತಿದ್ದಾಳ ತಾಯಿ. ಮನೆಯ ಮೊದಲು ಪಾಠಶಾಲೆ, ಜನನಿ ತಾನ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಮಕ್ಕಳೇ ಧನ್ಯರಂತ ಹೇಳಿದರು. ಆಗ ನಿಜವಾದ ಪಾಠಶಾಲೆ ಮನೆಗಳು ಅಂತ. ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕಾದ್ರ ವ್ಯಾಕರಣ ಕಲಿಸ್ಬೇಕಾಗ್ತದೆ. ಆದ್ರ ವ್ಯಾಕರಣ ಕಲಿಸಿ ಅದು ಸರಿಯಾಗಿ ಕಲಿಯಂಗಿಲ್ಲ ಮಕ್ಕಳು. ಆದ್ರೆ ಯಾವುದೂ ವ್ಯಾಕರಣ ಬಳಸಲಾರ್ದನೆ ಅಷ್ಟು ವ್ಯಾಕರಣಬದ್ಧವಾಗಿ ಆಡಿಸುವಂತ ಏಕೈಕ ಶಿಕ್ಷಕ ಯಾರಾದ್ರೂ ತಾಯಂದಿರದಾರಂತ. ವ್ಯಾಕರಣ ಬಳಸಲಾರ್ದನೆ ಆದ್ರೆ ವ್ಯಾಕರಣಬದ್ಧವಾಗಿ ಮಕ್ಕಳು ಮಾತಾಡೋಣ ಕಲಿತಾರ. ಅದಕ್ಕೆ ಹೇಳಿದ್ರು ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಮಕ್ಕಳೇ ಧನ್ಯರು ಅಂತ. ಆಗ ಮಕ್ಕಳು ಯಾವಾಗ ಬೆಳಿತಾರ? ಯಾವ ಮನೆಯಲ್ಲಿ ತಾಯಿ ಚಲೋ ಅದಾಳ ಮಕ್ಕಳು ಬೆಳಕ್ ಸುರ. ಹಾಗೆ ಜೀವನದಲ್ಲಿ ಯಾರ್ಯಾರು ದೊಡ್ಡ ಸ್ಥಾನಕ್ಕೆ ಹೋಗ್ಯಾರ ಅವರು ತಾಯಂದಿರ ಕಾರಣ ಅದಾರ. ಆಗ ಜಗತ್ತನ್ನ ಬೆಳಗುವಂತ ಅಪ್ಪ ಹೇಳಿದರು ಥಾಮಸ್ ಆಲ್ವಾ ಎಡಿಸನ್. ಎಲ್ಲರ ದೃಷ್ಟಿಯಲ್ಲಿ ಶಿಕ್ಷಕರ ದೃಷ್ಟಿಯಲ್ಲಿ ದೊಡ್ಡ ಹುಡುಗ, ಆದ್ರೆ ತಾಯಿ ದೃಷ್ಟಿಯಲ್ಲಿ ದೊಡ್ಡ ಹುಡುಗ, ಜಗತ್ತನ್ನ ಬೆಳಗಿಸುವಂತ ವಿಜ್ಞಾನಿ ಅದ. ಆಗ ದೊಡ್ಡ ವಿಜ್ಞಾನಿ ಆಗ್ಬೇಕಾಗಿತ್ತಂದ್ರ ತಾಯಿ ಕಾರಣ. ಒಬ್ಬ ಸೈನಿಕನ ಮಗ ರಾಜ್ಯವನ್ನು ಆಳುವಂತ ಹೊಸ ಸಾಮ್ರಾಜ್ಯನ ಕಟ್ಟಿ ಛತ್ರಪತಿ ಆಗಬೇಕಾದ್ರ ತಾಯಿ ಜಿಜಾಮಾತ ಕಾರಣ. ಒಬ್ಬ ಸಾಮಾನ್ಯ ಕುರಿ ಕಾಯುವಂತ ಹುಡುಗ ಹಿಮಾಲಯ ಪರ್ವತನ್ನ ಏರ್ತಾನಂದ್ರ ಅವನ ತಾಯಿ ಕಾರಣ. ಏರುತ್ತೀನಿ ಬಲ್ಲಿ ಸಾಮರ್ಥ್ಯ ಅದನ್ನ ಏರುತ್ತೆ ಅಂತ. ಏರಬೇಡ ಮಗ ನೀ ಬೀಳಿತಂತ ಅನ್ಲಿಲ್ಲ, ಏರಬೇಕು, ನೀವು ಹುಟ್ಟಿದ್ದೇ ಏರ ಸಲುವಾಗಿ ಏರಬೇಕಂತ. ತಾಯಿ ಒಂದು ಸ್ಫೂರ್ತಿ ಮಾತಾ ತೇನ್ ಸಿಂಗ್ ಗೊತ್ತಿಲ್ಲ, ಅದ್ರ ದೇಶದಲ್ಲಿ ಅವನ ಹೆಸರು ಇನ್ನೂ ಉಳಿದು. ಮೊಟ್ಟ ಮೊದಲು ಭಾರತ ದೇಶ ಧ್ವಜವನ್ನ ಹಿಮಾಲಯ ಪರ್ವತ ಮೇಲೆ ಏರಿಸಿದವ ತೇನ್ ಸಿಂಗ್.
ಆತ ಹೇಳ್ತಾನ ನಾನು ಇಷ್ಟ ಆಗ್ಲಿಕ್ಕೆ ನನ್ನ ತಾಯಿ ಕಾರಣ ಅಂತ. ಆಗ ಯಾರ್ಯಾರ ಎತ್ತರದಲ್ಲಿ ಬೆಳೆದಾರ, ಒಬ್ಬ ಸಾಮಾನ್ಯ ಹುಡುಗ ಶಾಲೆಗೆ ಹೋಗ್ತಾ ಇದ್ದ. ಆದ್ರೆ ಅವನಿಗೆ ವಿಪರೀತ ಬಡತನ, ಮನೆಯಲ್ಲಿ ಏನು ಇಲ್ಲ. ಆದ್ರೆ ತಾಯಿ ದಿನ ಕಷ್ಟಪಟ್ಟು ದುಡಿತಾಳ. ಗೊತ್ತಾಯ್ತು ನನ್ನ ವಿದ್ಯಾಭ್ಯಾಸಕ್ಕೆ ಮಾಡುವಷ್ಟು ಕೂಡ ಮಾಡಿಸೋಷ್ಟು ಸಾಮರ್ಥ್ಯ ಕೂಡ ತಾಯಿ ಹತ್ತಿರ ಇಲ್ಲ. ಅವನಿಗೆ ಹುಡುಗ ಶಾಲೆ ಹೋಗೋದನ್ನ ಬಿಡ್ತಾನ, ಬಿಟ್ಟು ಮನೇಲಿ ಉಳಿತಾನ. ಕೊನೆಗೆ ಅವನ ಗೆಳೆಯರು ಬರ್ತಾರ. ಗೆಳೆಯರು ಬಂದು ಕೇಳ್ತಾರ, ಯಾಕೋ ಶಾಲೆಗೆ ಬರ್ತಾ ಇಲ್ಲ ಅಂತ. ಇಲ್ಲ, ನನಗ ಆರಾಮಿಲ್ಲ, ಅದಕ್ಕೆ ನಾ ಶಾಲೆಗೆ ಬರೋದಿಲ್ಲ ಅಂತಂತ. ಗೆಳೆಯರು ಬಹಳ ಜಾಣರಿದ್ದರು. ಗೊತ್ತಾಯ್ತು, ಯಾಕೆ ಸುಳ್ಳು ಹೇಳ್ತೀವೋ, ನಿನಗಂತೂ ಆರಾಮದ, ಆದ್ರೆ ಆರಾಮಿಲ್ಲ ಅಂತ ಯಾಕೆ ಹೇಳ್ತೀವಿ? ಸರಿಯಾಗಿ ಹೇಳು. ಮಾಸ್ತರ್ ಶಾಲೆ ಫೀಸ್ ಕೇಳ್ತಾ ಇದಾರ, ಫೀಸ್ ಕಟ್ಲಿಕ್ಕೆ ರೊಕ್ಕ ಇಲ್ಲ. ತಾಯಿ ಬಲ್ಲಿ ಕೇಳಿದ್ರೆ ತಾಯಿಯಲ್ಲಿ ಹಣ ಇಲ್ಲ. ಅದಕ್ಕೆ ತಾಯಿ ಕೇಳಿದ್ರೆ ತಾಯಿಗೆ ನೋವು ಆಗ್ತತ್. ಅದಕ್ಕೆ ತಾಯಿಗೂ ನೋವು ಆಗಬಾರಂತ ತಿಳ್ಕೊಂಡು ಶಾಲೆ ಮಾಸ್ತರ್ ಫೀಸ್ ಕೇಳ್ತಾರಂತ ಹೇಳಂಗಿಲ್ಲ, ಅದನ್ನ ಬಿಟ್ಟು ಹೊಟ್ಟೆ ನೋಯ್ತಾ ಇದೆ ಅದಕ್ಕೆ ಬರ್ತಾ ಇಲ್ಲ ಅಂತ ಸುಳ್ಳ್ಯಾಕೆ ಹೇಳ್ತೀವಿ ಅಂತಂದ್ರು. ಈ ಮಾತು ಯಾಕೆ ಮಗ, ನನಗೆ ಯಾಕೆ ಸುಳ್ಳು ಹೇಳಿದಿ? ಇಲ್ಲ ಮಗ, ಇಲ್ಲ ಅಮ್ಮ, ನನಗೆ ಹೊಟ್ಟೆ ನೋಯ್ತಾ ಇದೆ, ಅದಕ್ಕೆ ನನಗೆ ಆರಾಮಿಲ್ಲ, ನಾ ಶಾಲೆಗೆ ಹೋಗೋದಿಲ್ಲ ಅಂತ. ತಾಯಿ ಗೊತ್ತಾಯ್ತು, ಈತ ಶಾಲೆಗೆ ಫೀಸ್ ಕಟ್ಲಿಕ್ಕೆ ರೊಕ್ಕ ಇಲ್ಲ ಅಂತ ತಿಳ್ಕೊಂಡು ಶಾಲೆನ ಬಿಟ್ಟಾನ. ಅದಕ್ಕೆ ಹೇಳಿದಳು ತಾಯಿ, ಇಲ್ಲ ಮಗ, ಎಷ್ಟೇ ಕಷ್ಟ ಆಗಲಿ ಅದನ್ನ ನೀ ಶಾಲೆಯನ್ನ ಬಿಡಕ್ ಹೋಗಬೇಡ. ಫೀಸ್ ಕಟ್ಲಿಕ್ಕೆ ಹಣ ಇಲ್ಲದ, ಹಣ ಇಲ್ಲದ ಏನಾಯ್ತು, ನನ್ನ ತಾಳಿಯನ್ನ ಗಿರವಿ ಇಟ್ಟು ನನ್ನ ಓದಿಸ್ತೀನಂತ. ಹುಡುಗ ಹೇಳ್ದ, ಬೇಡ, ಅದನ್ನ ಮಾಡೋದು ಬೇಡ, ನಾನು ಶಾಲೆ ಹೋಗೋದು ನನಗೆ ಆಸಕ್ತಿ ಇಲ್ಲ, ನಾನು ಶಾಲೆ ಬಿಡ್ತೀನಿ, ನಾ ಇಲ್ಲೇ ಇರ್ತೀನಿ ಅಂತ. ತಾಯಿ ಹೇಳಿದಳು, ನೀವು ಓದಬೇಕು. ಕೊನೆಗೆ ತಾಯಿ ತನ್ನ ತಾಳಿಯನ್ನ ಗಿರವಿ ಇಟ್ಟು ಅದನ್ನ ಹಣವನ್ನು ಕೊಟ್ಟು ಶಾಲೆಗೆ ಕಳಿಸ್ತಾಳ, ಫೀಸನ್ನು ತುಂಬ್ತಾಳ. ತಾಯಿ ಅತ್ತೆ ಹೇಳ್ತಾಳೆ, ನಾನು ನೀನು ಶಾಲೆಗೆ ಹೋದ್ರೆ ನಾ ಊಟ ಮಾಡ್ತೀನಿ, ಇಲ್ಲದ್ರೆ ಊಟ ಮಾಡಂಗಿಲ್ಲ ಅಂತ. ತಾಯಿ ಅಳಬಾರದು, ತಾಯಿ ನಕ್ಕೋತಿರ್ಲಿ ಅಂತ ತಿಳ್ಕೊಂಡು ತಾಯಿಗಾಗಿ ಆ ಹುಡುಗ ಶಾಲೆಗೆ ಹೋದ. ಶಾಲೆಗೆ ಹೋಗಿ ಬಹಳ ಚುರುಕು ಹುಡುಗ, ಅಷ್ಟ ಬುದ್ಧಿಮತ್ತೆ, ಪ್ರಖರ ಭಾಗವೇ, ಅಷ್ಟೇ ಸಾಮರ್ಥ್ಯ. ಈಗ ಒಂದು ಸಲ ಹೇಳಿದ್ರೆ ನೆನಪು ಉಳಿತಿತ್ತು ಅತ್ತ ಏಕಮತಿ ಅಂತ ಹುಡುಗ ಶಾಲೆಗೆ ಹೋದ, ವಿದ್ಯಾಭ್ಯಾಸಕ್ಕೆ ಮಾಡಕ್ ಶುರು ಮಾಡ. ಇಡೀ ಶಾಲೆನಾತ ಫಸ್ಟ್ ಕ್ಲಾಸ್ ಬಂದ. ಉನ್ನತ ಅಭ್ಯಾಸಕ್ಕೆ ಹೋದ, ಒಂದು ಬೆಳೆದು ಬಿಡು ದೊಡ್ಡವನಾದ. ಕೊನೆಗೆ ದೊಡ್ಡ ಅಧ್ಯಾಪಕನಾದ, ಪ್ರಾಧ್ಯಾಪಕನಾದ. ಕೊನೆಗೆ ಅವನೇನು ಮಾಡ್ತಾನಂದ್ರ ದೊಡ್ಡ ವಿಶ್ವವಿದ್ಯಾಲಯ ಕಟ್ತಾನ. ಬರೀ ಒಬ್ಬ ದೊಡ್ಡ ಹುಡುಗ, ಸಾಮಾನ್ಯ ಹುಡುಗ, ಶಾಲೆ ಬೇಡ ಅಂತ ಅನ್ನೋಂಥ ಹುಡುಗ ದೊಡ್ಡ ಕಲಕತ್ತಾದಲ್ಲೇ ವಿಶ್ವವಿದ್ಯಾಲಯ ಕಟ್ತಾನ. ಆ ಹುಡುಗನೇ ಈಶ್ವರಚಂದ್ರ ವಿದ್ಯಾಸಾಗರ್. ಅಂತ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಕೊನೆಗೆ ತಮ್ಮ ತಾಯಿಗೆ ಹೇಳ್ತಾಳ, ಅಮ್ಮ, ನನಗೆ ಬಹಳ ಕಷ್ಟ ಇತ್ತು, ನಾನು ನಿನ್ನ ಕಷ್ಟದಿಂದ ನಾನು ಬೆಳೆದು ದೊಡ್ಡವನಾಗೀನಿ, ಅದಕ್ಕೆ ನಾನು ಏನು ಮಾಡಲಿ? ಈಗ ವಿಶ್ವವಿದ್ಯಾಲಯ ಕಟ್ಟೀನಿ, ಈ ಭಾಗ ಜನ ಸುಶಿಕ್ಷಿತ ಆಗಬೇಕಂತ ತಿಳ್ಕೊಂಡು ನಾನು ಕಾಲೇಜಲ್ಲ ದೊಡ್ಡ ವಿಶ್ವವಿದ್ಯಾಲಯ ಕಟ್ಟೀನಿ, ಏನು ಮಾಡಬೇಕಂತ. ಅಲ್ಲೇನೋ ಪಟ್ಟಣದಲ್ಲಿ ಕಟ್ಟಿರಬಹುದು, ಹಳ್ಳಿ ಮಕ್ಕಳು ಹೆಂಗೆ ಮಾತು, ಅದಕ್ಕೆ ನಮ್ಮ ಊರಲ್ಲಿ ಸಮೇತ ಶಾಲೆಯನ್ನು ಕಟ್ಟಬೇಕಂತ. ಆ ಊರಲ್ಲಿ ಸಮೇತ ಅವರು ಶಾಲೆಯನ್ನು ಕಟ್ತಾರ ಅಂತ ಕುಲಪತಿ ಅವರು, ಅವರ ಪ್ರಾಧ್ಯಾಪಕ ಉಳಿಲ್ಲ, ಇಡೀ ವಿಶ್ವವಿದ್ಯಾಲಯ ಕುಲಪತಿ ಆಗಿದ್ದರು ಈಶ್ವರಚಂದ್ರ ವಿದ್ಯಾಸಾಗರ್ ಅವರು. ಅವ್ರ ಶಾಲೆಯನ್ನು ಕಟ್ಟಿ ದೊಡ್ಡ ಅವ್ರ ವಿಶ್ವವಿದ್ಯಾಲಯ ಕುಲಪತಿಗಳೇ ಒಂದು ಶಾಲೆ ಕಟ್ತಾರ. ಅವ್ರ ಊರಲ್ಲಿ ಕಟ್ಟಿಂತ ಶಾಲೆ ಉದ್ಘಾಟನೆಯನ್ನ ಯಾರ ಕೈಲಿ ಮಾಡಬೇಕು? ದೊಡ್ಡವ್ರು ನೋಡ್ತಾರ, ಯಾರು ಬರ್ಬೋದು, ಯಾರು ಬರ್ಬೋದು ಅಂತ. ಆದ್ರೆ ಯಾವ ಮಂತ್ರಿ ಯಾರೆಲ್ಲ ತಮ್ಮ ತಾಯಿ ಕೈಲೇ ಶಾಲೆಯನ್ನು ಕಟ್ಟಡ ಉದ್ಘಾಟನೆ ಮಾಡ್ತಾರೆ. ಅವ್ರು ಹೇಳ್ತಾರ, ನೀ ಆಗೊತ್ತು ಕಲಿಸ್ತಿದ್ದೆ ಅಂದ್ರೆ ನಾ ಇವತ್ತು ಬೆಳೆಯಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅದಕ್ಕೊಬ್ಬ ಸಾಮಾನ್ಯ ಹುಡುಗ, ಶಾಲೆಯಿಂದ ವಂಚಿತ ಆದ ಹುಡುಗ ದೊಡ್ಡ ವಿಶ್ವವಿದ್ಯಾಲಯ ಕುಲಪತಿ ಆಗಬೇಕಾದ್ರ ತಾಯಿನೇ ಕಾರಣ. ಹಾಗಂತ ತಾಯಿಯಂದಿರ ಪಾತ್ರ ಬಹಳ ದೊಡ್ಡದದ. ಅದಕ್ಕೆ ತಾಯಿ ಆಧಾರ ಅಂತ ತಿಳ್ಕೊಂಡು ಎಲ್ಲ ಅದಂತ. ತಾಯಿ ಸೇವೆಯನ್ನು ನಾವು ಮಾಡೋದನ್ನ ಕಲಿತರೆ ಅದು ನಿಜವಾದ ಈಶ ಸೇವೆ, ನಿಜವಾದ ದೇವ ಸೇವೆ ಅಂತ. ಹಾಗ ನಾವು ಬಸವಣ್ಣ ವಚನದಲ್ಲಿ ಹೇಳ್ತಾರ. ಅದಕ್ಕೆ ಶಿಷ್ಯ ಗುರುಗಳನ್ನು ಪ್ರಶ್ನೆ ಮಾಡ್ದ, ಗುರುಗಳೇ, ನಿನ್ನೆ ತಾವು ಹೇಳಿದ್ರಿ ಭಗವಂತನ ಮನೆಯಲ್ಲಿ ಇರ್ಬೇಕಾಗಿತ್ತಂದ್ರೆ ಮನೆ ಸ್ವಚ್ಛ ಇರ್ಬೇಕಂತ ಹೇಳಿದ್ರಿ. ಮನೆ ಭಗವಂತ ಇರ್ಬೇಕು ಅನಿಸ್ಬೇಕು, ಇಲ್ಲಿ ಬರ್ಬೇಕು ಅನಿಸ್ಬೇಕು, ಇಲ್ಲಿ ಇರ್ಬೇಕು ಅನಿಸ್ಬೇಕು, ಮತ್ತೇನು ಮಾಡಬೇಕು? ಭಗವಂತ ಮನೆಯಲ್ಲಿ ಇರ್ಬೇಕಾಗಿತ್ತಂದ್ರ ಮನೆ ಸ್ವಚ್ಛ ಇಡಬೇಕು, ಇನ್ನೊಂದು ಕೆಲಸ ಮಾಡಬೇಕು, ಮನೆಯಾಗಿರುವಂತ ತಾಯಿ ತಂದೆ ನಕ್ಕೋತಿರಂಗ ಮಾಡಬೇಕು. ಈ ಎರಡು ಎಲ್ಲಿರುತ್ತೋ ಅಲ್ಲೇ ಭಗವಂತ ಇರಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ನಿನ್ನ ತಂದೆ ತಾಯಿಗಳು ನಗಂಗ ಮಾಡಬೇಕಂತ. ಯಾರ ಮನೆಯಲ್ಲಿ ತಂದೆ ತಾಯಿಗಳು ಅಳ್ತಿರ್ತಾರ ಅಲ್ಲಿ ಸೌಖ್ಯ ಬರೋಕ್ ಸಾಧ್ಯ ಇಲ್ಲ ಅಂತ. ಯಾರ ಮನೆಯಲ್ಲಿ ತಾಯಿ ನಕ್ಕೋತದಾರ ಅಲ್ಲಿ ಸೌಖ್ಯ ತಾನೇ ಬರಾಕ್ ಶುರು ಆಗ್ತದೆ. ಅದಕ್ಕ ಬೇಕು, ಮನೆಯಲ್ಲಿ ಸೌಖ್ಯ ತರಬೇಕಾಗಿತ್ತಂದ್ರ ಮನೆಯಲ್ಲಿ ನಗು ಇರಬೇಕಾಗ್ತದೆ. ಹಾಗೊಬ್ಬ ಹುಡುಗ ತಾಯಿ ತಂದೆ ಮಕ್ಕಳನ್ನ ಬಹಳ ಕಷ್ಟಪಟ್ಟು ಬೆಳೆಸಿದ್ರು. ಆ ಹುಡುಗ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ರು, ಶ್ರೀಮಂತ ಮಗ. ಆದ್ರ ಮುಂದೆ ಬೆಳೆದು ದೊಡ್ಡವನಾದ, ಅವನ ಮದುವೆ ಮಾಡಿದ್ರು. ಮದುವೆ ಮಾಡಿದ ಮೇಲೆ ಕೊನೆಗೆ ಹುಡುಗ ತಂದೆ ತಾಯಿ ಮೇಲೆ ಪ್ರೇಮ ಕಡಿಮೆ ಆಯಿತು. ಕಡಿಮೆ ಆಗಿ ಯಾವ ತಂದೆ ತಾಯಿಗಳನ್ನ ಅತ್ಯಂತ ತಾಯಿ ತಂದೆ ಮಗನನ್ನ ಪ್ರೀತಿಯಿಂದ ಬೆಳೆಸಿದಳು ಅಂತ ತಾಯಿ ತಂದೆನಾತ ದ್ವೇಷ ಮಾಡಕ್ ಶುರು ಮಾಡದ. ಕೊನೆಗೆ ಪ್ರಸಂಗ ಬಂತು, ತಮ್ಮ ತಂದೆ ತಾಯಿಗಳನ್ನಾತ ಮನೆಯಿಂದ ಹೊರಗೆ ಹಾಕಿದ. ಹೊರಗೆ ಹಾಕಿದ ಮೇಲೆ ತಾಯಿ ತಂದೆಗಳು ಹೇಳಿದ್ರು, ಇಲ್ಲೋ ನಾವಿಷ್ಟೆಲ್ಲ ಕಷ್ಟ ಬೆಳೆಸಿದ್ದೇವೆ, ನಮ್ಮ ಹೊರಗೆ ಹಾಕೋದಂತ. ಹುಡುಗ ಹೇಳ್ದ, ಇಲ್ಲ ನೀವೇನು ಬೆಳೆಸಿರಿ, ನಾನು ಬೆಳೆದೀನಿ, ನಾ ಬೆಳೆದೀನಿ, ನೀವೇನು ಬೆಳೆಸಿರಂತ. ಕೊನೆಗೆ ತಾಯಿ ತಂದನ ಒದ್ದು ಆತ ಹೊರಗೆ ಹಾಕಿದ. ತಾಯಿ ತಂದು ಕಣ್ಣೀರು ಹಾಕೋತ ಹೊರಗೆ ಹೋದರು. ಹೊರಗೆ ಹೋದ ಮೇಲೆ ಕೆಲವು ವರ್ಷಗಳು ಕಳೆದು ತಾಯಿಗೆ ಬಹಳ ನೋವಾಯಿತು. ತಂದೆ ಹೇಳ್ತಾ ಇದ್ದ, ನೋಡು ಎಷ್ಟು ಮಗನಿಗೆ ಪ್ರೀತಿ ಮಾಡದೆ ಕಷ್ಟಪಟ್ಟು ಮಗು ಸಲುವಾಗಿ, ಆದ್ರೆ ಮಗ ಏನು ಮಾಡ್ತಾ ಇದ್ದಾನೆ, ನಿನ್ನನ್ನು ಒದ್ದು ಹೊರಗೆ ಹಾಕಿದ ಅಂತ ಸಮಯದಲ್ಲಿ ತಾಯಿ ಏನಂದಳು, ನನ್ನ ಮಗು ನನ್ನ ಇರುವಾಗ ಸಮೇತ ಆತ ಒತ್ತಿದ್ದ, ನನ್ನ ಅಂಗದಿ ಇರುವ ಸಮೇತ ಒತ್ತಿದ್ದ, ಅವಾಗ ಆ ಮಗು ಒತ್ತಾನಂತ ತಿಳ್ಕೊಂಡು ನಾವೇನು ದ್ವೇಷ ಮಾಡಿದೇವೇನು, ಇಲ್ಲ, ಅವಾಗ ತಿಳ್ಳಾರ್ದ ಒದ್ದಾನ, ಈಗ ತಿಳಿದು ಒದ್ದಾನ, ಅದರ ಮಗನೇ ಅದಾನಂತ. ತಂದೆ ಹೇಳ್ತಾ ಇದ್ದಾನ, ಹಾಗಲ್ಲ, ಅತೀ ಪ್ರೀತಿ ನನ್ನ ಮಗನನ್ನ ಕೆಡಿಸುದು. ಅವಾಗ ತಾಯಿ ಹೇಳ್ತಾಳ, ಮಾತಾಡುವಾಗ ಯಾವುದು ತಪ್ಪಿ ಹಲ್ಲ ನಾಲಿಗೆ ಕಸ್ತತ್, ಹಲ್ಲು ನಾಲಿಗೆ ಕಚ್ತಂತ ತಿಳ್ಕೊಂಡು ಹಲ್ಲನ್ನ ಕೇಳಕ್ ಆಗ್ತತೇನು, ಆಗೋದಿಲ್ಲ. ಹಲ್ಲು ನಮ್ಮದೇ, ಏನೋ ತಪ್ಪಿ ಹಲ್ಲು ನಾಲಿಗೆ ಕಚ್ಚದು, ತಿಳ್ಳಾರ್ದಕ್ಕೆ ನಾಲಿಗೆ ಕಚ್ಚದು. ಇದರರ್ಥ ಹಲ್ಲಿನ ತಪ್ಪಲ್ಲ, ಅದು ಏನೋ ಕಚ್ಚದದು. ಇದರರ್ಥ ನಾಲಿಗೆ ಹಲ್ಲಿನ ಕಚ್ಚಂತ ತಿಳ್ಕೊಂಡು, ಹಲ್ಲು ನಾಲಿಗೆನ ಕಚ್ಚಂತ ತಿಳ್ಕೊಂಡು ಹಲ್ಲು ಕೆಡವಕ್ ಆಗೋದಿಲ್ಲ. ಆಗ ಮಗ ನಮಗೆ ಹಲ್ಲಿದ್ದಂಗ ತಪ್ಪಿ ಮಾಡ್ಯಾನ, ಗೊತ್ತಿಲ್ಲಾರ್ದಕ್ಕೆ ಮಾಡ. ಮಗ ಅಷ್ಟು ಮಾಡುವಾಗ ಸಮೇತ ತಾಯಿ ಮಮತೆ ಎಷ್ಟು, ಯಾಕೆ ತಾಯಿ ಪ್ರೇಮ ಹಾಗಂತ, ಅಲ್ಲಿ ಪ್ರೇಮ ಬಿಟ್ಟರೆ ಮಿತಿ ಏನೂ ಇಲ್ಲ ಅಂತ. ಅಷ್ಟು ಪ್ರೇಮದಿಂದ ತಾಯಿ ಆ ಮಗನನ್ನ ಜೋಪಾನ ಮಾಡಿದಳು. ಆದ್ರೆ ಮಗ ಮಾತ್ರ ಯಾರ್ದೋ ಮಾತು ಕೇಳಿ ಹಾಗೆ ಮಾಡಿದ. ತಾಯಿ ಊರ ಬಿಟ್ಟು ಮನೆ ಬಿಟ್ಟು ನಡ್ಕೋತ್ ಹೋದರು. ದಿನಗಳು ಮಗನ ನೆನೆಸ್ತದಾಳ. ಮಗ ತಂದೆ ತಾಯಿನ ಹೊರಗೆ ಹಾಕಿದ, ತಾಯಿ ಮಾತ್ರ ಮಗನ ನೆನೆಸ್ಕೋತ ಹೋಗದಳು. ಅಷ್ಟೊತ್ತಿಗೆ ಕೆಲವು ವರ್ಷಗಳು ಕಳೆದು ಮನೆಯಾಗಿದ್ದವ್ರು ಹೇಳಿದ್ರು, ಈಗಂತೂ ಮನ್ಯಾಗ ಕೆಲಸ ಮಾಡೋರು ಯಾರಿಲ್ಲ. ಎಂಥ ಸಮಯದಲ್ಲಿ ಆ ಮುದುಕರು ಇದ್ದಿದ್ರ ಮನೆ ಸ್ವಚ್ಛ ಇರ್ತಿತ್ತು. ಅದಕ್ಕೆ ನೀವು ಹೋಗು, ಮುದುಕಿ ಎಲ್ಲಾದಾರ ಅವ್ರನ್ನ ಹಿಡ್ಕೊಂಡು ಬಾ. ಅವ್ರಿಗೇನು ಹೊರಗಿನವ್ರು ಹಚ್ಬೇಕಾದ್ರೆ ರೊಕ್ಕ ಕೊಡ್ಬೇಕಾಗ್ತದೆ. ಅವ್ರಿಗೆ ಒಂದು ಗಿದ್ದ ರೊಟ್ಟಿ ಕೊಟ್ರೆ ಸಾಕು, ಗಿದ್ದ ರೊಟ್ಟಿ ಉಣ್ಕೋತು ಕಸ ಗುಡಿಸ್ಕೋತ ಮನ್ಯಾಗ ಇರ್ತಾರ. ಅದಕ್ಕೆ ನೀ ಏನೇ ಮಾಡು, ನೀವು ಹೋಗಿ ಹುಡ್ಕೊಂಡು ಬಾ ಅಂತ. ಇವ ಅಂದ, ಹೋಗ್ಯಾರ ಅವರು ಮತ್ತೆ ಹಾಕಿರ್ಲಿ ಅಂತ. ಇಲ್ಲ, ರೊಕ್ಕ ಉಳಿತವು, ರೊಕ್ಕ ಉಳಿಬೇಕು, ಮನೆ ಸ್ವಚ್ಛ ಉಳಿಬೇಕು, ಅದಕ್ಕೆ ಹೋಗಿ ಕರ್ಕೊಂಡ ಬಾ ಅಂತ. ಮಡಿದ ಇಷ್ಟು ಪ್ರೀತಿ ಮಡಿದ ಹೇಳಾರ್ದ ಕೇಳಿದ ಒಂದು ಮಾತಾತ ಬಿಡ್ತಿರ್ಲಿಲ್ಲ. ನೀವು ಹೋಗಿ ತಕೊಂಡು ಬರೇಬೇಕಂತಂದ. ಇದು ನಡೆದ ಘಟನೆ ಇದು. ಆತ ಹೋದ, ಎಲ್ಲಾ ಕಡೆ ಹುಡುಕಾಡಕ್ ಶುರು ಮಾಡ್ದ. ಅವನಿಗೆ ಕರ್ಕೊಂಡ ಬರಬೇಕಂತ ಹೇಳಿದಳು. ಹೋದ, ಎಲ್ಲಾ ಕಡೆ ಹೋಗಿ ಕೇಳಕ್ ಶುರು ಮಾಡ್ದ. ಈ ಹಾದಿಯಲ್ಲಿ ಇಬ್ಬರು ಮುದುಕಿಯರು ಹೋಗ್ಯಾರಂತ ಕೇಳ್ದ. ಅಜ್ಜಿ ಹೋಗ್ಯಾರಂತ, ತಾಯಿ ತಂದೆ ಹೋಗ್ಯಾರಂತ ಹೇಳಿಲ್ಲ. ಅವ್ರಂದ್ರು, ಬಹಳ ಜನ ಹೋಗ್ತಿರ್ತಾರು, ಇಲ್ಲ ಹಿಂಗ ಇಷ್ಟು ವರ್ಷದಿಂದ ಹೋಗ್ಯಾರ ಅವ್ರಂತ. ಅವಾಗ ಅವ್ರಂದ್ರು, ಯಾರೋ ಒಬ್ಬರು ಇದ್ದರು, ಆದ್ರೆ ಆ ಮುದುಕಿ ಮಾತ್ರ ಬಹಳ ಕಷ್ಟದ ಇದ್ದಳು. ಎಲ್ಲಾ ಮುದುಕಿ ಕಣ್ಣ ಕಾಣ್ತಿರ್ಲಿಲ್ಲ, ಆದ್ರ ಆಕಿ ಪತಿನ ಎಲ್ಲಾ ಸೇವೆ ಮಾಡ್ತಿದ್ದ. ಇಬ್ಬರು ಮಾತ್ರ ಹೋಗ್ಯಾರ ಈ ಕಡೆ, ಅವ್ರ ಕಾಶಿ ಕಡೆ ಹೋಗಿದಂಗ ಅನಿಸ್ತದಂತಂದ್ರು. ಆ ವ್ಯಕ್ತಿ ಕಾಶಿಯನ್ನ ಯಾವ ದಿಕ್ಕಿನ ಬರುತ್ತಂತ ಹುಡುಕಾಡ್ಕೋತ ಹೋದ. ಅದಲ್ಲಿ ಎಲ್ಲರನ್ನ ಕೇಳ್ಕೋತ್ ಹೋಗ್ತಿದ್ದ.
ಯಾರು ಕೂಡ ಸುಳಿವು ಸಿಕ್ಕಿಲ್ಲ. ಅದು ಯಾವ ದಿಕ್ಕಿನಲ್ಲಿ ಹೋಗಿ ಹುಡುಕಬೇಕು. ಆದ್ರ ಹುಡ್ಕೊಂಡು ಬರ್ಬೇಕಂತ ಹೆಂಡತಿ ಮಡದಿ ಹೇಳಾಳ. ಅದಕ್ಕೆ ಹುಡ್ಕೊಂಡು ಬರ್ಬೇಕಂತ ಹೋಗ್ಯಾನ. ಎದಕ್ಕ? ದುಡೇ ಸಲುವಾಗಿ ಹೋಗ್ತಿದ್ದ. ಹೀಗೆ ದಿನಗಳು ಕಳೆದು ನಡ್ಕೋತ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಒಂದು ನದಿ ದಾಟಿ ಆತ ಹೋಗ್ತಾನ. ರಾತ್ರಿ ವೇಳೆ, ಆಶ್ರಮ, ಶಾಂತವಾದ ಪರಿಸರ. ಆತ ಅಲ್ಲೇ ಕತ್ಲಲ್ಲಿ ಆಶ್ರಮದ ಮುಂದುಗಡೆ ಮಲಗ್ಯಾನ. ಆತನಿಗೆ ಕನಸು ಬಿತ್ತು. ಪ್ರತ್ಯಕ್ಷತ ನೋಡಿದ. ಆಶ್ರಮದಲ್ಲಿ 3 ತಾಯಂದಿರು ಬಂದಾರ. ಬಂದು ಕನಸು ಬಿತ್ತು. ಆ ಕನಸಿನ ಆತ ನೋಡ್ತಾ ಇದ್ದಾನೆ. ಈ ಆಶ್ರಮದ ಒಳಗಡೆ 3 ತಾಯಂದಿರು ಹೋಗ್ತಾ ಇದಾರ. ಕಪ್ಪು ಬಣ್ಣದ. ಆದ್ರೆ ಎಲ್ಲಾ ಆಶ್ರಮವನ್ನು ಕಸ ಗೂಡಿಸಿ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಒಳಗೆ ಹೊರಗೆಲ್ಲ ಹೂವ ಇಟ್ಟು ಆಶ್ರಮದ ಒಳಗೆ ಹೋಗ್ತಾರ. ಕೆಲವೇ ನಿಮಿಷದಲ್ಲಿ ಅತ್ಯಂತ ಪರಿಶುಭ್ರರಾಗಿ ಹೊರಗೆ ಬರ್ತಾರ. ಈತ ನೋಡಿ ಅವರನ್ನ ವಂದಿಸ್ತಾನ. ಕೇಳ್ತಾನ, ತಾಯಿ ತಾವು ಯಾರು ಅಂತ. ಅವ್ರು ಹೇಳ್ತಾರ, ನೀ ಯಾರು ಅಂತ. ಇಲ್ಲ, ನಾ ಯಾರ್ಯಾರು ಇರಬಹುದು, ತಾವು ಯಾರು ಅಂತ. ತಾವು ಇಲ್ಲಿ ಇಂಥ ಕಸ ಗೂಡಿಸ್ತೀರಿ, ಕಸ ಗೂಡಿಸಿ ರಂಗೋಲಿ ಹಾಕಿ ಹೂವ ಇಟ್ಟು ಸ್ವಚ್ಛಗೊಳಿಸಿ ಒಳಗೆ ಹೋಗಿರಿ, ಬರುವಾಗ ಅತ್ಯಂತ ಪರಿಶುಭ್ರರಾಗಿ ಹೊರಗೆ ಬಂದಿರಂತ. ಅವಾಗ ಅವ್ರು ಹೇಳಿದ್ರು, ನಾವು 3 ನದಿಗಳು, ನಾವು ಗಂಗಾ, ಯಮುನಾ, ಸರಸ್ವತಿ. ಎಲ್ಲಾ ಜನ ನಮ್ಮ ನದಿಯೊಳಗೆ ಸ್ನಾನ ಮಾಡಿ ನಮ್ಮನ್ನ ಮಲಿನ ಮಾಡ್ತಾರ. ಅದಕ್ಕೆ ನಾವು ಶುದ್ಧ ಆಗಬೇಕಾದ್ರೆ ಇಂಥ ಆಶ್ರಮಕ್ಕೆ ಬರ್ತೀವಿ. ಇಲ್ಲೊಬ್ಬರು ಕುಕ್ಕುಟ್ಟು ಸ್ವಾಮಿ ಅಂತ ಗುರುಗಳು ಅದಾರ. ಅವ್ರ ದರ್ಶನ ಮಾಡ್ತೀವಿ. ಅವ್ರ ದರ್ಶನ ಮಾಡೋಣ, ಪರಿಶುಭ್ರರಾಗಿ ನಾವು ಹೊರಗೆ ಹೋಗ್ತೇವಂತ. ಆದ್ರೆ ಅಂತ ಕುಕ್ಕುಟ್ಟು ಸ್ವಾಮಿ ಏನು ಮಾಡ್ತಾರ? ಕುಕ್ಕುಟ್ಟು ಸ್ವಾಮಿ ಬಹಳ ದೊಡ್ಡ ಪ್ರಭಾವಿ ಅದಾರ. ಅವ್ರ ತಪಸ್ಸಿಗೆ ಭಗವಂತ ಕೂಡ ಮೆಚ್ತಾನ. ಸಾಕ್ಷಾತ್ ಭಗವಂತ ಇವ್ರ ಮನೆಯಾಗಿರ್ತಾನ. ಅದಕ್ಕೆ ನನಗೇನು ಇಚ್ಛೆ ಅದ ಕೇಳ್ದದ, ಆ ಕುಕ್ಕುಟ್ಟು ಸ್ವಾಮಿ ದರ್ಶನ ಮಾಡ್ಕೋ, ನಿನ್ನ ಎಲ್ಲಾ ಜೀವನ ಸಾರ್ಥಕ ಆಗ್ತದಂತ ಹೇಳಿ ಹೋಗಿಬಿಟ್ರು. ಅಷ್ಟೊತ್ತಿಗೆ ಅವನಿಗೆ ಎಚ್ಚರ ಆಯ್ತು. ಹೀಗೆ ಬೆಳಗಾಗಿತ್ತು. ಬೆಳಗಾಗಿ ಆತ ಅದು ನೋಡ್ಕೋತ ಕುಂತ ಆಶ್ರಮ ಬಾಗಿಲು ತೆಗೆದು ಗುರುಗಳು ಹೊರಗೆ ಬರ್ತಾರ. ಗುರುಗಳು ಹೊರಗೆ ಬಂದು ನದಿ ಸ್ನಾನಕ್ಕೆ ಹೊರಗೆ ಬರ್ತಾರ. ಹೊರಗೆ ಬರಾನ ತಕ್ಷಣ ಆತ ದರ್ಶನ ಮಾಡ್ದ. ದರ್ಶನ ಮಾಡಿ ಕೇಳ್ಕೊಂಡ, ಗುರುಗಳೇ, ನನ್ನ ಉದ್ಧಾರ ಮಾಡಬೇಕು, ನನಗ ಒಳ್ಳೆ ಉಪದೇಶ ಮಾಡಬೇಕು, ನನ್ನ ಜೀವನ ಸಾರ್ಥಕ ಮಾಡಬೇಕು. ಅವಾಗ ಕುಕ್ಕುಟ್ಟು ಸ್ವಾಮಿಯವರು ಹೇಳ್ತಾರ, ನಾನಂತೂ ಏನು ಸಾಧನೆ ಮಾಡಿಲ್ಲ. ನನಗೆ ಯಾವ ವಿದ್ಯೆ ಕೂಡ ನನಗೆ ಬರೋದಿಲ್ಲ. ನನಗೇನು ಗೊತ್ತಿಲ್ಲ. ಏನು ಗೊತ್ತಿರಲಾರ್ದ ವ್ಯಕ್ತಿ ನಾನು ನನಗೇನು ಹೇಳಿ ಅಂತ. ನನಗೆ ಒಳ್ಳೆ ದಾರಿಯನ್ನು ತೋರಿಸ್ರಿ ಅಂತ. ಒಳ್ಳೆ ಕ್ಷೇತ್ರದ ದಾರಿಯನ್ನು ತೋರಿಸ್ರಿ. ಕಾಶಿ ಯಾವ ದಿಕ್ಕಿನಲ್ಲಿ ಬರ್ತಂತ ಕ್ಷೇತ್ರದ ದಾರಿಯನ್ನು ತೋರಿಸ್ರಿ ಅಂತ. ಅವ್ರ ಗುರುಗಳು ಹೇಳ್ತಾರೆ, ನಾನು ಯಾವ ಕಾಶಿ ನೋಡ್ಲಿಲ್ಲ, ಕಾಶಿ ಇಲ್ಲಿ ಬರ್ತಾ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ, ಯಾವ ಕ್ಷೇತ್ರ ಕೂಡ ನಾವು ಹೋಗ್ಲಿಲ್ಲ, ಯಾವುದು ಕೂಡ ನಾ ಸಾಧನೆ ಮಾಡಲಿಲ್ಲ. ಇಲ್ಲ ಗುರುಗಳೇ, ನಿಮ್ಮಲ್ಲಿ ಬಹಳಷ್ಟು ಸಾಮರ್ಥ್ಯದ, ನೀವು ದೊಡ್ಡ ತಪಸ್ವಿಗಳಿದ್ದೀರಂತ ನನಗೆ ಗೊತ್ತಾಯ್ತು. ನನಗೆ ರಾತ್ರಿ ಕನಸು ಬಿತ್ತು, ಗೊತ್ತಾಯ್ತು. ನಿಮ್ಮಲ್ಲಿ ಬಂದವರೆಲ್ಲ ಉದ್ಧಾರ ಆಗ್ತಾರ. ಅದಕ್ಕೆ ನನ್ನ ಉದ್ಧಾರದ ಮಾರ್ಗ ಹೇಳಿರಿ. ನೀವು ಅಂತ ಏನು ತಪಶ್ಚರ್ಯ ಮಾಡಿರಿ, ಆ ತಪಶ್ಚರ್ಯವನ್ನ ನನಗೆ ಕೂಡ ಹೇಳಿಕೊಡ್ರಿ. ನಿಮ್ಮಲ್ಲಿ ಬಂದವರೆಲ್ಲ ಶುದ್ಧಾಗಿ ಹೋಗ್ತಾರ. ಅಂತ ಜ್ಞಾನ ನಾನು ಕೂಡ ಪಡಿಬೇಕು, ಅಂತ ವಿದ್ಯೆ ನಾನು ಕೂಡ ಪಡಿಬೇಕು, ಅಂತ ತಪಸ್ಸನ್ನ ಮಾಡಬೇಕು, ನಾನು ಬಂದರು ಉದ್ಧಾರ ಆಗಬೇಕು, ಹಂಗೆ ಮಾಡ್ರಿ ಅಂತ. ಅವಾಗ ಕುಕ್ಕುಟ್ಟು ಸ್ವಾಮಿಯರು ಹೇಳ್ತಾರ, ನಾ ಏನು ಮಾಡಿಲ್ಲ, ಒಂದೇ ಕೆಲಸ ಮಾಡೀನಿ. ನಮ್ಮ ತಂದೆ ತಾಯಿಗಳ ಸೇವಾ ಸಾಕ್ಷಾತ್ ಶಿವಪಾರ್ವತಿ ಸೇವಾ ಅಂತ ತಿಳ್ಕೊಂಡ ಮಾಡೀನಿ ಅಂತ. ಅದಕ್ಕ ಅವರನ್ನ ಬಿಟ್ಟರು ಬೇರೆ ಏನು ಇಲ್ಲ, ಅವರೇ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡು ಮಾಡೀನಿ. ಅವರನ್ನ ಒಂದ್ ದಿವಸ ಕಣ್ಣೀರು ಬರಗುಟ್ಟಿಲ್ಲ. ಅವ್ರು ಸದಾ ನಕ್ಕೋತದಾರ. ಅವರ ಸೇವೆನೇ ಈಶ ಶಿವ ಅಂತ ತಿಳ್ಕೊಂಡಿನಿ. ಅದನ್ನ ಬಿಟ್ಟರು ನನಗೆ ಮತ್ತೇನು ಮಾಡಲಿಲ್ಲ. ಅದಕ್ಕೆ ಯಾವ ವ್ಯಕ್ತಿ ನಮ್ಮ ತಂದೆ ತಾಯಿಗಳನ್ನ ಕಣ್ಣೀರು ಸುರಿಸ್ತಾನ, ಅವನ ಜೀವನ ಅಧೋಗತಿಗೆ ಹೋಗ್ತದ. ಅವನ ಪ್ರಾಯಶ್ಚಿತ್ತ ಕೆಟ್ಟಿಟ್ಟ ಬುತ್ತಿ, ಆತ ಬುದ್ಧಿ ಭ್ರಮಣ ಆಗ್ತದ. ಆತನ ಮುಂದಿನ ಕೊನೆ ದುಃಖಮೇ ಆಗ್ತದ. ಯಾರ ವ್ಯಕ್ತಿ ತಾಯಿ ತಂದನ ಕಣ್ಣೀರು ಸುರಿಸ್ತಾನ, ಆತ ಕೊನೆ ಉಸಿರ ಎಳಿಬೇಕಾದ್ರೆ ಕಣ್ಣೀರು ಹಾಕೋತೇ ಕೊನೆ ಉಸಿರು ಎಳಿತಾನ. ಅದಕ್ಕೆ ಯಾರ ತಂದೆ ತಾಯಿಗಳನ್ನ ಜೋಪಾನ ಮಾಡ್ತಾನ, ಸಾಕ್ಷಾತ್ ಭಗವಂತನೇ ಆತ ಪ್ರಿಯ ಆಗ್ತಾನಂತ ಹೇಳ್ತು. ಈ ಮಾತು ಕೇಳನಾತ ಪಾದ ಹಿಡಿದು ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡ್ದ, ಕಣ್ಣೀರು ಸುರಿಸಾಕ್ ಶುರು ಮಾಡ್ದ. ಅವ್ರು ಹೇಳಿದ್ರು, ಏನಾಗಿದೆ ಹೇಳಂತ. ಏನಾಗಿದೆ? ಇಲ್ಲ ಗುರುಗಳೇ, ನಾನು ಮಾಡ್ಲಾರ ತಪ್ಪನ್ನ ಮಾಡಿದೆ. ನೀವೇನ್ ಹೇಳಿರಿ, ನಾ ಅದೇ ತಪ್ಪನ್ನ ಮಾಡಿದೆ ಅಂತ. ನಾವು ತಂದೆ ತಾಯಿಗಳನ್ನ ಹೊರಗೆ ದಬ್ಬಿದೆ, ಅವರನ್ನ ನನಗೆ ಬೆಳೆಸಿದ್ರು, ಅವರನ್ನ ಹೊರಗೆ ದಬ್ಬಿದೆ. ಆದ್ರೆ ಇಂಥ ಮಹಾಪಾಪಿ ಅದೇನು ಮಾಡ್ಲಿ? ತಂದೆ ತಾಯಿಗಳು ಯಾವ ದಿಕ್ಕಿನಲ್ಲಿ ಹೋಗ್ಯಾರ ಅಂತ ನನಗೆ ಗೊತ್ತಿಲ್ಲ. ಈಗ ಅವರು ನನ್ನನ್ನು ಹೇಗೆ ಒಪ್ಕೊಳ್ತಾರಂತ.
ಗುರುಗಳು ಹೇಳಿದ್ರು ತಾಯಿ ಅಂದ್ರ ಆಕೆ ಸಾಗರ ಇದ್ದಂಗ, ಈ ಪ್ರೇಮದ ಸಾಗರ ಇದ್ದಂಗ. ಅವರು ಕ್ಷಮ ಮಾಡ್ತಾರ, ಹೋಗಿ ತಪ್ಪಾಯ್ತು ಕ್ಷಮಾ ಕೇಳು ಅಣ್ಣ ಹರೈಸ್ತಾರ ಅವ್ರಂತ. ಹೋಗು ಇದೇ ದಿಕ್ಕಿಲ್ಲಿ ಹೋಗು ಸಿಗ್ತಾರಂತ. ಆ ಮಾತು ಕೇಳಾತ ಹುಡ್ಕೋತ್ ಹೋದ. ಸಿಕ್ಕವನ ಕೇಳ್ತಿದ್ದ, ಮೊದಲು ಕೇಳ್ತಿದ್ದ ಅದಕ್ಕ ಕೆಲಸಕಾರ ಅಂತ ತಿಳ್ಕೊಂಡು ನೋಡ್ತಿದ್ದ. ಈಗ ನನ್ನ ತಾಯಿ ಅಂತ ಹುಡುಕಾಡಕ್ ಶುರು ಮಾಡದ. ಯಾವ ದಿಕ್ಕಿನ ಹೋದ್ರ ಸಮೇತ ಅವ್ವಾ ಅವ್ವಾ ಅಂತಿದ್ದ. ತಂದೆ ತಾಯಿಗಳನ್ನು ಕುಕ್ಕೋತ್ ಹೋದ. ಯೋ ಒಂದು ಗುಡಿಯಲ್ಲಿ ಅವ್ರು ವೃದ್ಧಾದ ವ್ಯಕ್ತಿಗಳು. ಆಕಿ ಕಣ್ಣು ಹೋಗಿದು, ಆಕಿ ತಂಬೂರಿ ಬಾರಿಸ್ಕೊತದಾಳ, ಶಬ್ದ ಕೇಳಿಸ್ತದ. ಆಕೆ ಅಂತಾಳ, ಕಣ್ಣಿಲ್ಲ ಆದ್ರೆ ನನ್ನ ಮಗ ಬರ್ತಾ ಇದ್ದಾನಂತ. ಆತಂದ ನನಗೆ ಹುಚ್ಚ ಸತ್ಯದ, ಊರು ಬಿಟ್ಟು ಹಿಡ್ಕೊಂಡು ನನ್ನ ಮಗ ನನಗೆ ನೆನಸಂಗಿಲ್ಲ, ಆದ್ರೆ ನೀನು ಮಾತ್ರ ಮಗ ಮಗ ಅನ್ಕೋತಿದಿ. ಮಗ ಯಾಕೆ ಬರ್ತಾನ? ಇಲ್ರಿ ನನಗೆ ಶಬ್ದ ಕೇಳಿಸ್ತದೆ, ಮಗ ಬಂದಂಗ ಅನಿಸ್ತದ, ಮಗದ ಶಬ್ದ ಕೇಳಿಸ್ತದಂತ. ಹುಚ್ಚ ಸತ್ಯದ, ಯಾರ್ದೋ ಮಾತು, ಯಾರೋ ಆಡಿದ ಮಾತು ನಿನ್ನ ಮಗ ಆಡಿದಂಗ ಅನಿಸ್ತದ. ನಿನ್ನ ಕಿವ್ಯಾಗ ಮನುಷ್ಯನಾಗ ಕಣ್ಣಾಗ ಮಗ ಬಿಟ್ರೆ ಬತ್ತೇನಿಲ್ಲ ಅಂತ. ಬಿಟ್ಟು ಬಿಡು ನಿನ್ನ ಮಗನನ್ನ, ಹೋದ ನಮ್ಮ ಪಾಲಿಗೆ ಮಗ ಸತ್ತ ಅಂತ ಹೇಳಿದ್ರು. ಇಲ್ರಿ ಮಗನ ಶಬ್ದ ಕೇಳಿಸ್ತದಂತ. ಆಕಿ ಹಾಡ್ತದಾಳ, ಕುಡಿಯಾಕಂತೂ ಹಡ್ಕೋತದಾಳ. ಕಣ್ಣಂತೂ ಕಳ್ಕೊಂಡು ಬಿಟ್ಟು, ಕಣ್ಣು ಇರ್ಲಿಲ್ಲ, ಕಣ್ಣು ಹೋಗಿದ್ದು. ಅಷ್ಟೊತ್ತಿಗೆ ತನ್ನ ಮಗನ ಕುರಿತಾಗಿ ದೇವರ ಮುಂದೆ ದುಃಖದಿಂದ ಹಾಡನ್ನ ಹಾಡ್ತಾ ಇದ್ದಾಳ. ಆತ ಹುಡುಕೋತ್ ಎಲ್ಲಿಂದ ಆತ ಬಂದು ದೇವರನ್ನ ವಂದಿಸ್ತಾ ಇದ್ದಾನ. ಅಲ್ಲಿಗೆ ಒಂದು ಹಾಡು ಕೇಳಿಸ್ತದ. ಹಾಡ ಕೇಳಿಸೋದ್ ಕಡೆ ಆತ ಹೋಗ್ತಾನ. ಹೋಗಿ ನೋಡಿ ಅವರನ್ನ ಪಾದವನ್ನ ಹಿಡಿದು ಅಳಾಕ್ಸ ಮಾಡ್ದ. ಕೊನೆಗೆ ಅವರಿಬ್ಬರು ಮಾತಾಡ್ಕೊಂಡ್ರು. ಯಾಕೆ ಅಳ್ತಿ, ಅತ್ತೇನ ಪ್ರಯೋಜನ ಅದ? ಕೊನೆಗೆ ಆತ ಅಂದ, ನಮ್ಮಂತರ ಇದ್ದಿರ್ಬೇಕು, ಅವನಿಗೆ ಕೂಡ ಮನೆಗಿಂದ ಯಾರಾದ್ರೂ ಹೊರಗೆ ಹಾಕಿರ್ಬೇಕು, ಅದಕ್ಕೆ ಕಳ್ಕೋತ ಬಂದ. ಅವನು ನಮ್ಮಂಗೆ, ಅವನು ಅವರಂಗೆ, ಅದಕ್ಕೆ ಮನೆಗೆ ಅವನಿಗೆ ಮಕ್ಕಳು ಹೊರಗೆ ಹಾಕಿರ್ಬೇಕು, ಅದಕ್ಕೆ ಅಳ್ಕೋತ ಬಂದಾನ ಅಂತ. ಓಕೆ, ಕಣ್ಣ ಕಾಣ್ತಾ ಇಲ್ಲ. ಆಕೆ ಹಿಂಗ ಚಪ್ಪರಿಸ್ಕೊಂಡು ನೋಡ್ತಾಳ. ಮಗ ನೀನು ಅಂತಂತ. ಅವ ಗುರ್ತು ಹಿಡಿದಿದ್ದ ಇವರು ತಂದೆ ತಾಯಿ ಅಂತ. ಆಕೆ ಅಂತಾಳ, ಮಗ ಪುಂಡಲಿಕ ಇಲ್ಲೇ ಹಂಗ ಬಂತಂತ. ಮಾತ್ ಕೇಳೋಣ, ಅವ ಅಳಾಕ್ ಶುರು ಮಾಡ್ದ. ತಪ್ಪಾಯ್ತಂತ. ತಂದೆ ಅಂದ, ಪುಂಡಲಿಕ ನೀ ಇಲ್ಲೇ ಬಂದೆ ಅಂತಂತ. ಹೌದು ನಾನೇ ಅಂತ. ಮತ್ತ್ಯಾಕೆ ಬಂದಿ? ಅಲ್ಲಮ್ಮ ನನ್ನ ತಪ್ಪಾಯ್ತು, ನಾನ್ ನಿಮ್ಮನ್ನ ಹೊರಗೆ ಹಾಕಬಾರ್ದಾಗಿತ್ತು, ನಾನು ಇವತ್ತು ನನ್ನ ತಪ್ಪಾಯ್ತು, ನನ್ನನ್ನ ಅರಿವಾಯ್ತು, ಅದಕ್ಕೆ ದಯವಿಟ್ಟು ನನ್ನ ಕ್ಷಮ ಮಾಡಬೇಕು ಅಂತ ಗಳ ಅಳಾಕ್ ಶುರು ಮಾಡ್ದ. ಅದಕ್ಕೆ ಆಯ್ತು. ಅವ್ರ ತಾಯಿ ತಂದೆ ಹೇಳಿದ್ರು, ಆಯ್ತು ನಮಗ್ ಕ್ಷಮ ಆದ, ಎಷ್ಟೇ ತಪ್ಪು ಮಾಡದಿ, ಯಾವಾಗಿಕಿ ಮನೆ ಬಿಟ್ಟಳು, ಮನೆ ಬಿಟ್ಟದಿಂದ ಇಲ್ಲಿವರೆಗೆ ಹಾಕಿ ನೆನೆಸ್ತಾ ಇದ್ದಾಳ. ಅಂದ, ಮಗ ಬರಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾಳ, ನನ್ನ ಮಗ ಬಂದೇ ಬರ್ತಾನ. ಯಾಕೆ? ಮಗನ ಬೆಳೆಸೋದಕ್ಕೆ ನಾನಿದ್ದನು, ಬಗ್ಗೆ ಶಬ್ದನ ಕೇಳಿಸ್ತಾ ಇದೆ ಅಂತ. ಅಷ್ಟು ಪ್ರೇಮ ನಿನ್ನ ಮೇಲೆ. ಈ ಮಗ ಅತ್ಯಂತ ಕಣ್ಣೀರದಿಂದ ತಾಯಿ ತಂದನ ಕ್ಷಮಾ ಕೇಳ್ತಾನ. ಕ್ಷಮಾ ಕೇಳಿ, ಇನ್ನು ಮುಂದೆ ನಿಮ್ಮನ್ನು ಬಿಟ್ಟು ನಾ ಉಳಿದಿಲ್ಲ, ನಿಮ್ಮ ತಕೊಂಡು ನಾ ಹೋಗ್ತೀನಂತ. ತಾಯಿ ತಂದೆ ತಕೊಂಡು ಆತ ಹೋಗ್ತಾನ. ಹೋಗಿ ತನ್ನ ಕರ್ಕೊಂಡು ಹೋಗ್ತಾನ. ಕರ್ಕೊಂಡು ಎಲ್ಲಿ ಹೋಗ್ತಾನ? ತನ್ನ ಮನೆಗೆ ಹೋಗಲಿಲ್ಲ. ನೇರವಾಗಿ ಆತ ಕುಕ್ಕುಟ ಸ್ವಾಮಿ ಹೇಳಿದಾಗ ನೇರವಾಗಿ ಪಂಢರಪುರ ಕರ್ಕೊಂಡು ಹೋಗ್ತಾನ. ಪಂಢರಪುರ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಗುಡಿಸಲನ್ನು ಹಾಕಿ, ಆ ಗುಡಿಸಲದಲ್ಲೇ ತಾಯಿ ತಂದೆಗಳೇ ಸೇವೆ ಮಾಡಕ್ ಶುರು ಮಾಡ್ತಾನೆ. ಯಾರ ಮಾತನ್ನ ಕೇಳಿ ನನ್ನ ತಂದೆ ತಾಯಿಗನ್ನ ಹೊರಗೆ ಹಾಕೀನಿ, ಅವರ ಮುಖ ನೋಡೋದು ಬೇಡ, ತಂದೆ ತಾಯಿಗಳೇ ಸೇವಾ ಮಾಡಬೇಕು ತಿಳ್ಕೊಂಡು ಅಲ್ಲಿ ಉಳಿದಿದ್ದ. ಕೊನೆಗೆ ತಂದೆ ತಾಯಿಗಳ ಸೇವಾ ಮಾಡೋದಲ್ಲಿ ಮುಳುಗಿದ. ಇಷ್ಟು ಸೇವೆ ಮಾಡ್ತಾ ಇದ್ದ, ಸಾಕ್ಷಾತ್ ಭಗವಂತಂತ ಸೇವೆ ಮಾಡ್ತಿದ್ದ. ಕೊನೆಗೆ ಕಥೆ ಬರೆದಾರ, ನಡೆದ ಘಟನೆ. ಸಂತರ ಸಮೇತ ಅವರ ಮೇಲೆ ಅಭಂಗ ಬರೆದಾರ, ಭಕ್ತನ ಮೇಲೆ. ಆತ ತಂದೆ ತಾಯಿಗಳ ಸೇವೆ ಮಾಡ್ತಿರ್ತಾನೆ. ಇಷ್ಟು ಸೇವೆ ಮಾಡ್ತಾನ, ಸೇವೆ ಮಾಡೋದ್ರಲ್ಲಿ ಇಷ್ಟು ಮುಳುಗ್ತಾನ, ಸಾಕ್ಷಾತ್ ಭಗವಂತ ಬೇರೆ ಅಲ್ಲ, ಇವರು ಬೇರೆ ಅಲ್ಲ ಅಂತ ಸೇವೆ ಮಾಡ್ತಿರ್ತಾನ. ಆ ಸೇವೆಗಿನೇ ಕರ್ಲಾರ್ದೇನೆ ಭಗವಂತ ತಾನೇ ಬರ್ತಾನ. ಬಂದು ಕೇಳ್ತಾನ, ಪುಂಡಲಿಕ ನಾನು ಭಗವಂತನು ಬಂದಿನಂತ. ಅವಾಗ ಆ ಪುಂಡಲಿಕ, ಭಕ್ತ ಪುಂಡಲಿಕ ಹೇಳ್ತಾನ, ಭಗವಂತನ ನೀ ಬಂದಿ, ಏನ್ ಮಾಡ್ಲಿ, ನಾ ತಾಯಿ ತಂದೆ ಸೇವೆದಾಗಿದ್ದೀನಿ. ಆ ತಾಯಿ ತಂದೆ ಸೇವೆ ಬಿಟ್ಟು ನಾ ಬರಕ್ ಆಗೋದಿಲ್ಲ, ದಯವಿಟ್ಟು ಅಲ್ಲಿ ಇಟಂಗಿ ಅದ, ನಿಲ್ಲಬೇಕಾದ್ರೆ ಇಟಂಗಿ ಮೇಲೆ ನಿಲ್ಲಂತ. ಆ ಹುಡುಗ, ಆ ಪುಂಡಲಿಕ ಹೇಳ್ತಾನ, ಭಗವಂತನೇ ನೀನು, ನಾನಂತೂ ತಾಯಿ ತಂದೆ ಪಾದ ಒತ್ತಾ ಇದ್ದೇನೆ, ಅದನ್ನ ಬಿಟ್ಟು ಬರಕ್ ಆಗೋದಿಲ್ಲ, ಅದಕ್ಕೆ ನೀನು ಅಲ್ಲೇ ನಿಲ್ಲು, ಸೇವಾ ಮಾಡಿನ ಬರ್ತೀನಂತ. ಅವಾಗಿನ ಭಕ್ತ ಪುಂಡಲಿಕ ಹೇಳಿದ, ಇಟ್ಟಂಗಿ ಮೇಲೆ ನಿಲ್ಲಂತ. ಇಲ್ಲಿವರೆಗೆ ಕೂಡ ಬಿಟ್ಟಲ್ಲ, ಇಟ್ಟಂಗಿ ಮೇಲೆ ಅದಾನಂತ.
ಯುಗೆ 28 ವಿಠೇವರಿ ಉಭ ಅಂತ ಅಭಂಗ ಬರೆದರು. ಹಾಗ ಅಲ್ಲಿಂದ ಇಲ್ಲಿವರೆಗೆ ಭಗವಂತ ಎಲ್ಲದಾನ, ಆ ಇಟಂಗಿ ಮೇಲೆ ಅದಾನಂತ. ಅಂತ ಭಕ್ತನ ಅವನ ತಂದೆ ತಾಯಿಗಳ ಸೇವೆಗೆ ಮೆಚ್ಚಿ ಆತ ಭಗವಂತ ಕೂಡ ಓಡಿ ಬರ್ತೇನೆ. ಹಾಗ ನಿಜವಾದ ಭಗವಂತ ಇರಬೇಕಾಗಿತ್ತಂದ್ರೆ, ಭಗವಂತ ಮನೆಯಾಗ ಬರಬೇಕಂದ್ರೆ ಮನೆಗಿದ್ದಂತ ತಾಯಿಯನ್ನ ನಕ್ಕೋತಿರ್ಬೇಕಾಗ್ತದೆ, ತಾಯಿ ಸೇವನ್ನ ಮಾಡ್ಬೇಕಾಗ್ತದೆ. ಹಾಗ ಯಾರ ಸೇವನ್ನ ಮಾಡ್ತಾರ ಅವರು ಭಗವಂತನಿಗೆ ಪ್ರಿಯ ಆಗ್ತಾರ. ಅದಕ್ಕಾಗಿನೇ ಬಸವಣ್ಣ ವಚನದ ಹೇಳಿದಾರ, ನಾನು ಆವಾವ ಕರ್ಮಗಳ ಮಾಡಿದೆಡೆಯು ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆನು. ಎಷ್ಟು ಚಲೋ ಮಾತನ್ನು ಹೇಳ್ಯಾರ. ನಾನು ಆವಾವ ಕರ್ಮಗಳ ಮಾಡಿದೆಡೆಯು ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದು ನಾನು ಬಲ್ಲೆನು. ಆಗ ನಾವು ಎಂತ ಕೆಲಸ ಮಾಡ್ತೀವಿ ಅಂತ ಫಲವನ್ನು ನಾವು ಭೋಗಿಸ್ಬೇಕಾಗ್ತದೆ. ಆಗ ನಾವು ನಮ್ಮ ತಂದೆ ತಾಯಿಗಳನ್ನು ಚಲೋ ಜೋಪಾನವಾಗಿ ಇಟ್ಕೊಂಡ್ರೆ ಮುಂದೆ ಮಕ್ಕಳು ಕೂಡ ನಮ್ಮನ್ನು ಚಲೋ ಜೋಪಾನ ಮಾಡ್ತಾರೆ. ಅವ್ರು ಚಲೋ ಜೋಪಾನ ಮಾಡ್ಲಿ ಅಂತ ಮಾಡೋದಲ್ಲ, ನಾವು ಮಾಡ್ಬೇಕಂತ ಮಾಡ್ಬೇಕು. ಆಗ ಚನ್ನಬಸವ ಪಟ್ಟದೇವರು ಕೊನೆ ಉಸಿರು ಎಳಿಬೇಕಾಗಿತ್ತಂದ್ರ ಯಾವಾಗ ಬಸವೇಶ್ವರ ಆಸ್ಪತ್ರೆಯಲ್ಲಿ ಇದ್ದರು, ಇನ್ನೇನು ಅವರು ಮುಂಚಿತವಾಗಿ ಹೋಗೋರಿದ್ದರು. ಆದ್ರೆ ನಮ್ಮ ಗುರುಗಳು ಇನ್ನು ಕೆಲವು ವರ್ಷ ಉಳಿಬೇಕು, ಅವ್ರು ಉಳಿದ್ರೆ ಮತ್ತಿಷ್ಟು ನಾಡು ಶ್ರೀಮಂತಗೊಳ್ತಂತ ತಿಳ್ಕೊಂಡು ಮಠದಲ್ಲಿ ಸಾಕಷ್ಟು ಬಡತನ ಎಲ್ಲಾ ಕಷ್ಟದ, ಆದ್ರ ಸಮೇತ ಗುರುಗಳು ಉಳಿಬೇಕು. ಎಷ್ಟೇ ಕಷ್ಟ ಬರಲಿ, ಹಣದಿರಬಹುದು, ಕೊರತೆ ಇರಬಹುದು, ಎಲ್ಲಿಂದ ಹಣವನ್ನು ತಕೋಬೇಕು, ಗುರುಗಳ ಉಳಿಸ್ಬೇಕಂತ ತಿಳ್ಕೊಂಡು ಅಂತ ಚನ್ನಬಸವ ಪಟ್ಟದವರಿಗೆ ಕಲಬುರಗಿ ಬಸವೇಶ್ವರ ಆಸ್ಪತ್ರೆಗೆ ಒಯ್ದು ಅಲ್ಲಿನ ಚಿಕಿತ್ಸೆಯನ್ನ ಮಾಡಿ ಅಂತ 108 ವರ್ಷವನ್ನು ಅವ್ರು ಬದುಕಿ ಉಳಿಬೇಕಾಗಿತ್ತಂದ್ರ ಕಾರಣ ಅದಾರ. ಅವರು ಕೊನೆಯ ಉಸಿರನ್ನ ಎಳಿಬೇಕಾಗಿತ್ತಂದ್ರ ಅದು ನಡೆದ ಘಟನೆ. ಕೆಲವು ಸಾಕ್ಷಿಗಳು ಕೂಡ ಅದಾರ, ದಂಡಜನ ಕೂಡ ಹೇಳಿದರು ಅಂತ. ಅವರು ಆ ಸಮಯದಲ್ಲಿ ಇದ್ದರು. ಚನ್ನಬಸವ ಪಟ್ಟದೇವರು ಇನ್ನೇನು ಕೊನೆಯ ಉಸಿರು 22 ಏಪ್ರಿಲ್ ತಾರೀಕ ಬೆಳಗಿನ ಜಾವ ಪೂಜ್ಯ ಅಪ್ಪರು ಸುತ್ತ ಹೋಗಿ ಅಪ್ಪರಿಗೆ ಬಾಯಲ್ಲಿ ತೀರ್ಥನ ಹಾಕ್ತಾರೆ, ಪಾದಕ್ಕೆ ಕೂಡಿಸ್ತಾರೆ. ಅಂತಹ ಸಮಯದಲ್ಲಿ ಚನ್ನಬಸವ ಪಟ್ಟದೇವರು ಪೂಜ್ಯ ಅಪ್ಪಗಳನ್ನ ಕೈಯನ್ನ ಹಿಡಿದು ಕೈ ಕೊಟ್ಟು ನಮಿಸ್ತಾರೆ. ಆಗ ಚನ್ನಬಸವ ಪಟ್ಟದೇವರು ದೇಹದಿಂದ ಹೋದರು. ಅವರು ಹೋಗುವಾಗ ಇವರು ಕೈಯನ್ನು ಕೊಟ್ಟು ಅಂದ್ರೆ ಅವರು ಪೂರ್ತಿ ಆಶ್ರಯದಲ್ಲಿ ಬೆರೆಸಿ ಹೋಗಿಬಿಟ್ರು. ಯಾಕೆ? ಅವರು ನಿಜವಾದ ಮನಸಾರಿ ಸೇವೆ ಮಾಡಿದರು. ಅದಕ್ಕೆ ಇವರು ಮನಸಾರಿ ಗುರುವಿನ ಸೇವೆ ಮಾಡ್ಯಾರ ಅಂತ ತಿಳ್ಕೊಂಡು ಇವರು ಕೂಡ ಸಮೇತ ಬಯಸಲಾರದೇನೆ ಅಷ್ಟೇ ಮನಸಾರೆ ಗುರುವನ್ನ ಬಿಟ್ಟು ಮತ್ತೇನಲ್ಲ, ಗುರುವೇ ಸರ್ವಸ್ ಅಂತ ತಿಳ್ಕೊಂಡು ಸೇವೆ ಮಾಡುವಂತ ಪೂಜ್ಯ ಗುರು ಬಸವ ಪಟ್ಟದರು ಸಿಗ್ತಾರೆ. ಯಾಕೆ? ಅಪ್ಪಗಳ ಸಂಕಲ್ಪವೇ ನನ್ನ ಸಂಕಲ್ಪ, ಅವರ ಬಿಟ್ಟು ಮತ್ತೇನಿಲ್ಲ ಅಂತ ತಿಳ್ಕೊಂಡು ಅಂತ ಇವರನ್ನ ಬಯಸಲಾರದೇನೆ ಎಲ್ಲಾ ಸೇವೆನ ಮಾಡುವಂತ ಗುರುಗಳು ಪೂಜ್ಯ ಗುರು ಬಸವ ಪಟ್ಟದರದಾರ. ಬಸ್ ಹೇಳಿದ, ನಾನು ಆವಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆನು. ಹಾಗ ಅಪ್ಪರು ಬಯಸಿ ಮಾಡಿಲ್ಲ, ನಿಷ್ಕಾಮದಿಂದ ಗುರುಗಳು ಸೇವೆ ಮಾಡಿದರು. ಆದರೆ ಇವರು ನಿಷ್ಕಾಮ ಸೇವೆದ ಫಲವೇ ಪೂಜ್ಯ ಗುರು ಬಸವ ಪಟ್ಟದೇವರು ಸಿಕ್ಕಿದ್ರು. ಹಾಗ ನಾವು ಕೂಡ ನಮ್ಮ ತಂದೆ ತಾಯಿಗಳ ಸೇವೆಯನ್ನ ನಿಷ್ಕಾಮದಿಂದ ಮಾಡಿದ್ರೆ ತಮ್ಮ ಸೇವೆ ಮಾಡ್ತಿರ್ತಾರೆ. ಅದಕ್ಕೆ ಬಸ್ಸು ಹೇಳ್ದಂಗ ಮನೆಯವನ್ನ ನಕ್ಕೋತಿರ್ಬೇಕಾಗಿತ್ತಂದ್ರ ಮನೆಗಿದ್ದವ್ರು ನಕ್ಕೋತಿರ್ಬೇಕು. ಮನೆಗಿದ್ದವ್ರು ನಕ್ಕರು ಸಾಕ್ಷಾತ್ ಭಗವಂತನೇ ವಾಸ ಮಾಡ್ತಾನಂತ ಹೇಳ್ತಾ ಹೆಣ್ಣುಗಾಡ್ಲಿಕ್ಕೆ ಕೊಟ್ಟಂತ ಶ್ರವಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ಸದ್ಗುರುಗಳನ್ನ ಸ್ಮರಿಸಿಕೊಂಡು ಪೂಜ್ಯರಿಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಗುರುಗಳ ವಿಷಯ ಕೇಳಿದ ಮೇಲೆ ಮಂಗಲ ಮಾಡ್ಬೇಕನ್ನಿಸ್ತು. ಅಷ್ಟು ಪರಿಣಾಮಕಾರಿ. ನನಗಂತೂ ಬಹಳ ಹೃದಯ ಸ್ಪರ್ಶಿಯಾಗಿ ಕಣ್ಣು ತುಂಬ ಹೃದಯ ತುಂಬ ಅದನ್ನ ವ್ಯಕ್ತ ಮಾಡಲಿಕ್ಕೆ ಬರಲ್ಲ. ಅಂಥ ಪರಿಣಾಮಕಾರಿಯಾದಂಥ ಮಾತುಗಳನ್ನು ಅವರ ಪ್ರವಚನದಲ್ಲಿ ಹೇಳಿದ್ದಾರೆ. ಬಹುತೇಕ ಶ್ರಾವಣ ಮಾಸ ಪ್ರಾರಂಭ ಆದಮೇಲೆ ನನಗೆ ಪರಿಣಾಮ ಆಗಿದ್ದು ಅಂದರೆ ಇವತ್ತಿನ ಪ್ರವಚನ. ಅಷ್ಟು
ಸೇವೆ ಫಲ ಭಾಳ ದೊಡ್ಡದು. ಸೇವೆ ಒಂದು ತಕ್ಕಡಿದಾಗ ಸೇವೆ ಇಟ್ಟರೆ ಇನ್ನೊಂದು ತಕ್ಕಡಿದಾಗ ಏನು ಇಟ್ಟರು ಅದ್ರ ಸರಿ ಆಗಲ್ಲ. ಅಷ್ಟೊಂದು ತೂಕಬದ್ಧವಾದ ಸೇವೆ ಫಲ ಇದೆ. ಅದಕ್ಕೆ ಶರಣರು ಮಹಾತ್ಮರು ಹರಪೂಜೆ ಗುರು ಸೇವೆ ವರಪುಣ್ಯವಲ್ಲದೆ ಬರಿದೇ ಸುಖಭೋಗ ದೊರಕುವುದುಂಟೇ ಆತ್ಮ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಮುಕ್ತಿ ಪಡೆ ಆತ್ಮ ಅಂತ ಶರಣರು ಎಲ್ಲರೂ ಹೇಳ್ಯಾರ, ಮಹಾತ್ಮರೆಲ್ಲ ಹೇಳ್ಯಾರ. ಅದಕ್ಕೆ ನಮ್ಮ ಸೇವೆ ನಾವು ನಮ್ಮ ಕೈಯಿಂದ ದೇವ್ರು ಕೊಟ್ಟನ ಕೈ ಸ್ವಲ್ಪ ಸೇವೆ ಮಾಡಬೇಕು. ಆ ಸೇವಾ ಫಲ ಭಾಳ ದೊಡ್ಡದಿರ್ತದೆ. ಅದಕ್ಕೆ ಅಂಥ ಮತ್ತು ದೇವರು ಕರುಣೆ ಪರಮಾತ್ಮನ ಆಶೀರ್ವಾದ ನಮಗೆ ಸಿಗಬೇಕಾದ್ರೆ ಸೇವೆಯಿಂದಲೇ ಸಿಗ್ತದೆ, ಸೇವೆಯಿಂದಲೇ ಸಿಗ್ತದೆ. ಇವತ್ತ ಧಾರವಾಡದಾಗ ಮೃಗ ಮಠದ ಮಹಾಂತಪ್ಪಗಳಿದ್ರು, ಮೃತ್ಯುಂಜಯ ಅಪ್ಪಗಳು ಇದ್ರು. ಮೃತ್ಯುಂಜಯ ಅಪ್ಪಗಳ ಶಿಷ್ಯರೇ ಮಹಾಂತಪ್ಪಗಳು. ಆ ಮಹಾಂತಪ್ಪಗಳು ಮೃತ್ಯುಂಜಯ ಅಪ್ಪಗಳು ಅವರೇನು ಹೆಚ್ಚು ಓದಿದವರಲ್ಲ, ಹೆಚ್ಚು ಬರೆದವರಲ್ಲ. ಇದೇನು ಬಸವಲಿಂಗ ಶರಣರು ತ್ರಿಪದಿ ಮಾತ್ರ ಅವರಿಗೆ ಓದ್ತಿದ್ರು, ಹಾಡ್ತಿದ್ರು, ಹೇಳ್ತಿದ್ರು ಅಷ್ಟೇ. ಅವರು ಆದ್ರೆ ಮೃತ್ಯುಂಜಯ ಸ್ವಾಮಿಗಳ ಸೇವೆ ಮನಮುಟ್ಟಿ ಮಾಡಿದ್ರು, ಮನಮುಟ್ಟಿ ಮಾಡಿದ್ರು. ಆವಾಗ ಮೃತ್ಯುಂಜಯ ಸ್ವಾಮಿಗಳು ವಯಸ್ಸಾದ ಮೇಲೆ ಕೊನೆ ಕಾಲಕ್ಕೆ ಅವ್ರ ಪೀಠದ ಮೇಲೆ ನೀನೇ ಇದಕ್ಕೆ ಯೋಗ್ಯಪ್ಪ ಅಂತ ಆ ಪೀಠದ ಮೇಲೆ ಕೊಳ್ಳಿಸಿದ್ರು. ಹಿಂಗ ನಮ್ಮ ಮಠದ್ದು ಗುರುಬಸವ ಪಟ್ಟದೇವ್ರನ್ನು ಓದಿದವ್ರೇನಲ್ಲ, ಆದರೆ ಓದಿದವ್ರ ಮುಂದೆ ಅವ್ರ ಮುಂದೆ ಏನೂ ಅಲ್ಲ. ಹಂಗೆ ಅವ್ರು ಬೆಳೆದಾರ. ಅದು ಸೇವೆ ಫಲನೇ. ಅದು ಆ ಸೇವೆ ಫಲ, ಸೇವೆ ಫಲ ಅದು ದೊರೀತದದು, ದೊರೀತು ಅಂತಾನೆ ದೊರೀತದದು. ಅದಕ್ಕೆ ಅಂಥ ಸೇವಾ ಭಾವ ನಮ್ಮಲ್ಲಿ ಇರಬೇಕು, ಅಲ್ಲಿ ಬೆಳಿಬೇಕು. ನಿಮ್ಮ 2 ಸಲ ಹೇಳಿರಬೇಕು, ನಾನು ಇತ್ತೀಚೆಗೆ ವೃದ್ಧಾಶ್ರಮಗಳು ಹೆಚ್ಚಾಗ್ಲತ್ತವ. ವೃದ್ಧಾಶ್ರಮಗಳು ಒಳ್ಳೆ ಬೆಳವಣಿಗೆ ಅಲ್ಲ. ವೃದ್ಧಾಶ್ರಮ ಹೆಚ್ಚಾಗೋದಂದ್ರೆ ಅದು ಪ್ರಗತಿಪರ ಅಲ್ಲ. ಅದರ ಅರ್ಥ ಏನು? ವೃದ್ಧಾಶ್ರಮ ಹೆಚ್ಚಾಗೋದ ಅರ್ಥ ಏನು? ತಂದೆ ತಾಯಿ ಸೇವೆ ಮಾಡೋರು ಕಡಿಮೆ ಬಿದ್ದು ಆಗ್ಯಾರ ಅಂತ. ಮೊನ್ನೆ ಇಲ್ಲೇ ಸಮೀಪ ಒಂದು ಊರಾಗ, ಹೆಸರು ಹೇಳಬಾರ್ದು ನಿಮ್ಗೆ, ಅವರು ವಯಸ್ಸಾಗ್ಯದ ತಂದೆಗೆ, ಅವ್ರ ಮಗ ಅಮೇರಿಕಾದಾಗಿರ್ತಾನೆ. ಅವ್ರ ಬಂಧು ಬಳಗ ಎಲ್ಲ ದೂರದೂರಿನವ್ರು ಬಂಧು ಬಳಗ ಎಲ್ಲ ಸೇರ್ಯಾರ. ಅವ್ರು ಮತ್ತು ವಯಸ್ಸಾಗ್ಯದ, ಈಗೇನು 2 ದಿನ 4 ದಿನನೂ ಅಂತ ಹಂಗದ. ಹೇಳಿರೇನು, ಫೋನ್ ಮಾಡಿರೇನು ಮಗನಿಗೆ ಅಂತ ಕೇಳಿದ್ವಿ. ಇಲ್ಲ ನಾ ಮಾಡಿಲ್ರಿ ಅಂತ ಹೇಳಿದ್ರು. ಮಾಡ್ರಿ ಅಂತ ಹೇಳಿದ್ವಿ. ಆವಾಗ ಈಗ ಮಾಡ್ಬೇಕು ಯಾರು? ಅವರು ನೀವೇ ಮಾಡ್ರಪ್ಪೋರೆ ಅಂತ ಹೇಳಿದ್ರು. ಆವಾಗ ಇಲ್ಲ ನೀವು ಮೊದಲು ಮಾಡ್ರಿ, ಮಾತಾಡ್ರಿ ಅಂತ ಹೇಳಿದ್ರು. ಯಾರೋ ಒಬ್ಬರು ಸಂಬಂಧಿಕರು ಮಾತಾಡಿದ್ರು. ಮಾತಾಡಿದ ಮೇಲೆ ಅವ್ರು ಹೇಳಿದ್ರು, ಅವ ಹೇಳ್ದ, ಮತ್ತು ಅಷ್ಟು ದೂರಿಂದ ಬಂದು ನಾ ಏನು ಮಾಡಲಿ? ಅಷ್ಟು ದೂರಿಂದ ಬಂದು ನೀವೆಲ್ಲ ಇದ್ರಲ್ಲ, ನೀವು ಮುಗಿಸ್ರಿ, ಬಿಡುವಾದಾಗ ನನ್ನ ಬರ್ತೀನಿ, ಈ ಸದ್ಯ ಬರಲಿಕ್ಕೆ ಆಗಲ್ಲ ಅಂತವ ಹೇಳ್ದ. ಅದು ಕೇಳಿಸ್ತು ನನಗೆ. ನನ್ನ ಕೈಯಾಗ ಫೋನ್ ಕೊಡ್ರಿ ಅಂತ ಅವನಿಗೆ ಹೇಳ್ದ, ತಮ್ಮ ಹಂಗಲ್ಲೋ, ನಿನ್ನ ಹೆತ್ತಾರ ಹೊತ್ತಾರ ಬೆಳೆಸ್ಯಾರ, ಇದು ಒಳ್ಳೆಯ ನಡವಳಿ ಅಲ್ಲ, ಹಂಗೆ ಮಾಡಬಾರ್ದು, ನೀನು ಬರಲೇಬೇಕು. 1000 ಕೆಲಸ ಇದ್ರೂ
ನೀ ಬರಬೇಕು, ಇದು ಭಾರತೀಯ ಸಂಸ್ಕೃತಿ ಅಲ್ಲ, ಅದಕ್ಕೆ ನೀದು ಗುರುವಿನ ಮಾತು ಕೇಳು ಅಂತ ನೀವೊಂದು ಅರ್ಧ ತಾಸು ಪ್ರವಚನ ಮಾಡಿದ ಮೇಲೆ ಆಯ್ತ್ರಿ ಗುರುಗಳೇ ನೀವು ಹೇಳತ್ತಿರಂದ್ಮೇಲೆ ಬರ್ತೀನಿ ಅಂತಂದ. ಅಂದ್ರೆ ನಮ್ಮ ದಿಕ್ಕು ಯಾವ ಕಡೆ ನಡೆದದ ಅನ್ನೋದು ನಾವು ಆಲೋಚನೆ ಮಾಡಬೇಕು. ನಮ್ಮ ಇದು ಯಾವ ಕಡೆ ನಡೆದದ ಅನ್ನೋದು ನಾವು ವಿಚಾರ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಸ್ವಲ್ಪ ಈಗಿನ ಕಾಲದಾಗ ಪ್ರೀತಿ ಹಿಂದ ಬಡತನ ಇತ್ತು, ಪ್ರೀತಿ ಭಾಳ ಇತ್ತು. ಇಂದು ಶ್ರೀಮಂತಿಕೆ ಆಗ್ಯದ, ಎಲ್ಲ ಆರಾಮಾಗ್ಯದ. ಪ್ರೀತಿ ಹೆಚ್ಚಾಗಬೇಕಾಗಿತ್ತು, ಆದ್ರೆ ಪ್ರೀತಿ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಅಂಥ ಪ್ರೀತಿ ಕಡಿಮೆ ಆಗಬಾರ್ದು, ಸೇವೆ ಕಡಿಮೆ ಆಗಬಾರ್ದು. ಅದಕ್ಕೆ ನಾನು ಅಂತ ಒಂದು ಆಶ್ರಮ ಮಾಡಬೇಕು. ನಮ್ಮಲ್ಲಿ ಈಗಾಗಲೇ ಭಾಳ ಮಂದಿ ಹರ ಅಂತವ್ರು, ಯಾರ್ಯಾರೋ ಬರ್ತಾರ, ಮನ್ಯಾಗ ಸೇರ್ಲ ಹೊಂಟಂದ್ರೆ ಮಠದಾಗ ಇರ್ತಾರೆ, 4 ತಿಂಗಳು ಇರ್ತಾರೆ, 6 ತಿಂಗಳು ಇರ್ತಾರೆ, ಆಮೇಲೆ ಹೋಗ್ತಾರ ಮತ್ತು ಬರ್ತಾರೆ, ಹಿಂಗೆ ಇರ್ತಾರೆ. ಬಂದವ್ರಿಗೆ ನಾವು ಯಾರಿಗೂ ನಮ್ಮ ನವಲಿಂಗ್ ಅಂತಿದ್ದ ರಿಕಾರ್ಡ್ ಬೇಕ್ರಿ, ಅದು ಅವರೆಲ್ಲ ಊರವ್ರು ಯಾರೋ ಊರವ್ರು ಹೇಳೋದ, ಇನ್ನು ಬಂದಾರ ಇಟ್ಕೋತೇವಪ್ಪ ಅಂತ ಹೇಳಿದೆವು. ಮೊನ್ನೊಬ್ಬಕ್ಕೆ ಬಂದೆವು. ಇಂಥವ್ರು ಅನೇಕರು ಬರ್ತಾರೆ. ಸುಮ್ಮ ಅವ್ರ ಸಲುವಾಗಿ ಒಂದು ವೃದ್ಧಾಶ್ರಮ ಮಾಡ್ಬೇಕಂತ ಹೋಗಿದ್ವಿ. ಹೋದಾಗ ಅಲ್ಲಿ ಬಹಳ ಸಿಸ್ಟಮೆಟಿಕ್ ಇತ್ತು. ಒಂದು 15-20 ಕೋಣೆಗಳಿದ್ದು, ಕಾಟು ಪಲಂಗು ಎಲ್ಲ, ಅಲ್ಲಿ ಟಿವಿ, ಬಿಸಿ ಬಿಸಿ ಅಡಿಗೆ, ಬಿಸಿ ಬಿಸಿ ನಾಷ್ಟ, ಚಹಾ, ಸಮಯ ಪ್ರಕಾರ 2-3 ಸಲ ಚಹಾ ಎಲ್ಲ ಕೊಡ್ತಿರು. ಭಾಳ ಎಲ್ಲ ತಿರುಗಾಡಿ ನೋಡ್ದ. ಅಡಿಗೆ ಮನೆ ಸ್ವಚ್ಛ ಚಂದ ಎಲ್ಲ 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 ತಿರುಗಾಡಿ ನೋಡ್ದ. ಅವ್ರ ಆಫೀಸರ್ಗೆ ಭೇಟಿ ಅದ, ಎಲ್ಲ ಫ್ರೀ ಇತ್ತು, ಉಚಿತವಾಗಿಯೇ ಇತ್ತು. ಭಾಳ ಖುಷಿ ಆಯ್ತು ನಂಗೆ ನೋಡಿ. ಎಲ್ಲ ಎಷ್ಟು ಚಲೋ ಮಾಡ್ಯಾರಲ್ಲ, ಮತ್ತೇನೋ ಒಂದು 10 ರೂಪಾಯಿ ತಗೊಳಲ್ಲ ಅವರು ಅಂತ ನಾ ನೋಡಿ ಹಿಂಗೆ ತಿಳ್ಕೋತ ಹೊಂಟಿದ್ದ. ಒಬ್ಬಕ್ಕೆ ಅಜ್ಜಿ ಇದ್ದಳು, ಬೆಳ್ಳಗಿದ್ದಳು, ಬೆಳ್ಳಗಿದ್ದಳು, ವಯಸ್ಸಾಗಿತ್ತು. ಹಿಂಗೆಲ್ಲ ಗಂಟು ಎಲ್ಲ ಮುಖದ ಮೇಲೆ ಇದ್ದು, ಬಾಯ್ದಾಗ ಹಲ್ಲಿದ್ದಿಲ್ಲ. ಅವನ ಆಕಿನ ಬಲ್ ಕುಂತ, ಅಜ್ಜಿ ಏನದ ಮಕ್ಕಳೆಲ್ಲ ಹರ ಏನು ಮನ್ಯಾಗ? ಹರ ಯಪ್ಪ, ಮಂದಿ ಮಕ್ಕಳೆಲ್ಲ ಹರ ಅಂತಂದು. ಮತ್ತು ಎಷ್ಟು ಚಂದ ಇಟ್ಟಾರಲ್ಲ ಇಲ್ಲಿ ವ್ಯವಸ್ಥೆ. ಮನ್ಯಾಗ ಮಕ್ಕಳು ಇಷ್ಟು ನಿಂಗೆ ಮಾಡ್ತಿದ್ರು ಇಲ್ಲೋ, ಮತ್ತು ಎಷ್ಟು ಚಂದ ಇಟ್ಟಾರ, ಎಷ್ಟು ಟೈಮ್ ಪ್ರಕಾರ ಎಲ್ಲ ಬಿಸಿದು ಕೊಡ್ತಾರೆ. ಹೌದಪ್ಪ, ಭಾಳ ಚಲೋ ಇಟ್ಟಾರ, ಭಾಳ ಚಂದ ಇಟ್ಟಾರ, ಏನು ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದಾಳ. ಕಣ್ಣಾಗ ನೀರು ಗಳ ಬರ್ತದೆ. ಈ ಕಡೆ ಚಲೋ ಇಟ್ಟಾರ ಅಂತ ಹೇಳ್ತಾ ಇದ್ದಾಳ, ಈ ಕಡೆ ನೀರು ಸುರಿತಾ ಅದ. ಯಾಕೆ ಅಳ್ತಾ ಇದ್ದಿ ಅಜ್ಜಿ, ಯಾಕೆ ಅಳ್ತಾ ಇದ್ದಿ ಹೇಳು ಅಂತಂದ. ಇಲ್ಲಪ್ಪ, ಎಲ್ಲ ಚಂದ, ಎಲ್ಲ ಚಂದ. ಅವಾಗ ಇಲ್ಲ ನೀ ಹೇಳೇಬೇಕು ಅಂದ. ಇಲ್ಲ ಚಂದ ಅದಪ್ಪ, ಎಲ್ಲ ಚಂದದ ಅಂತ ಹಿಂಗೆ ಕೈ ಜೋಡ್ಸ್ಲತ್ತ. ನೀ ಹೇಳಸ್ತ ನಿಂಗೆ ಕಣ್ಣಾಗ ನೀರು ಯಾಕೆ ಹೊಂಟದ, ಅದು ಹೇಳಿದ್ರೆ ನಾವು ಹೋಯ್ತಾ, ಇಲ್ದ್ರೆ ಇಲ್ಲೇ ಕೂಡ್ತಾ ಅಂತಂದನ. ಆವಾಗ ಹೇಳಿದ್ರು ಎಲ್ಲ ಚಲೋ ಅದಪ್ಪ, ಆದ್ರೆ ಪ್ರೀತಿ ಇಲ್ಲ ಅಂತಂದು. ಪ್ರೀತಿ ಇಲ್ಲ. ಮನುಷ್ಯ ಬಯಸೋದೇನು? ಪ್ರೀತಿ. ಮನ್ಯಾಗ ರೊಟ್ಟಿ ಚಟ್ನಿನೇ ಕೊಡ್ತಾರೆ, ಆದ್ರೆ ಪ್ರೀತಿ ಇಲ್ಲಿ ದೂದ್ ಖೀರ್ ಕೊಟ್ಟರು ಸಂತೋಷ ಆಗಲ್ಲ. ಮನೆಗಿನ ಪ್ರೀತಿ ಹೊರಗೆ ವ್ಯವಸ್ಥೆ ಮಾಡ್ತಾರೆ, ನಿಮ್ಗೇನು ನೋಡ್ಕೋತಾರೆ, ಆದ್ರೆ ಅಂತಃಕರಣದ ಪ್ರೀತಿ ಹೆಂಗಿರ್ತದ ಹೇಳ್ರಿ? ಇರಲ್ಲ. ಹಸಿದಾಗ ಕೂಳುಣಿಸಿ ತನ್ನ ಕರುಳ ಬಳ್ಳಿಗಾಗಿಯೇ ಜೀವನ ಸವೆಸಿ ಇಷ್ಟ ಕಷ್ಟಗಳಲ್ಲೂ ಹರಸಿ ಹಾರೈಸಿ ಬೆಳೆಸಿ ಲಾಲಿಸಿ ಪೋಷಿಸಿ ಅಳಿಸಿ ಸಂತೈಸಿ ಖುಷಿ ಕೊಡುವ ಏಕೈಕ ಜೀವಿಯೇ ಕ್ಷಮಾಧರಿತ್ರಿ ಅಮ್ಮ ಅಮ್ಮ ಅಂತ ಕ್ಷಮೆ, ತಾಳ್ಮೆ, ಸಹನಶೀಲತೆ
ಏನೆಲ್ಲ ಇದ್ರೂ ಅದು ಅಂತ ಆಗರನೇ ತಾಯಿ ಕ್ಷಮೆ ಉಳ್ಳವಳು, ಪ್ರೀತಿ ಉಳ್ಳವಳು. ಮಗ ಏನೇ ತಪ್ಪು ಮಾಡಿದ್ರು ತಾಯಿ ಕ್ಷಮಾಸಾಗರ. ಹೇಳಿದ್ರಲ್ಲ ಗುರುಗಳು, ಹೊರಗೆ ಹಾಕಿದ್ರು ತಾಯಿ ಪ್ರೀತಿ ಮಗನ ಮೇಲೆ ಕಡಿಮೆ ಆಗಿದ್ದಿಲ್ಲ. ತಾಯಿ ಪ್ರೀತಿ ಕಡಿಮೆ ಆಗಿದ್ದಿಲ್ಲ. ಅವಾಗ ಒಬ್ಬ ತಾಯಿಗೆ ಆರಾಮ್ ತಪ್ಪಿತ್ತು. ಮಗ ಇವತ್ತೆಲ್ಲ ಮನೆ ಹುಡುಗು ಸ್ವಲ್ಪ ನೀರು ಕಾಸು ಮತ್ತು ಒಂದು ಸ್ವಲ್ಪ ಇಟ್ಟು ಅನ್ನ ಮಾಡು ಅಂತ ಹೇಳಿದ್ರು. ಮಾಡ್ದ, 1-2 ದಿವಸ ಮಾಡ್ದ. ತಾಯಿಗೆ ಆರಾಮಾಯಿತು. ಮಗ ಒಂದು ಬಿಲ್ ಕೊಟ್ಟ. ಮನೆ ಹುಡುಗಿದು 20 ರೂಪಾಯಿ, ನೀರು ಕಾಸಿದ್ದು 10 ರೂಪಾಯಿ, ಅನ್ನ ಮಾಡಿದ್ದು 25 ರೂಪಾಯಿ, ಬಟ್ಟೆ ತೊಳೆದಿದ್ದು 10 ರೂಪಾಯಿ, ಹಿಂಗೆಲ್ಲ ಬಿಲ್ ಕೊಟ್ಟ. ಆವಾಗ ತಾಯಿ ಅಕ್ಕಿ ಒಂದು ಬಿಲ್ ತಯಾರು ಮಾಡಿದ್ರಂತ ಮಗನಿಗೆ ಬುದ್ಧಿ ಕಲಿಸೋ ಸಲುವಾಗಿ. ನೋಡಪ್ಪ, ನಿನಗೆ ನೋವಾಗಬಾರ್ದಂತ ನಿನಗೆ 8 ತಿಂಗಳ 9 ತಿಂಗಳ ಹೊಟ್ಟೆಗೆ ಇಟ್ಕೊಂಡೆ. ನಾನು ಚಳಿ ಮಳಿ ಗಾಳಿಯಾಗ ತೊಯ್ದೆ, ನಿನಗೇನೂ ಗೊತ್ತಿಲ್ಲ. ಹುಟ್ಟಿದ ಮೇಲೆ ಮತ್ತು ನಿನಗೆ ಬೆಳೆಸಿದೆ, ನಿನಗೆ ದೊಡ್ಡವನು ಮಾಡಿದೆ. ಅದ್ರ ಬಿಲ್ ಎಷ್ಟಾಗ್ತದ, ನೀ ಕೊಡ್ತೀಯೇನು ಅಂತ ಕೇಳಿದಳು. ಅವಾಗ ಮಗನ ಕಣ್ಣು ತೆರೀತಂತ ಘಟನೆ ಬರ್ತದೆ. ಹಂಗ ಜೀವನದಾಗ ನಾವೊಂದು ನೆನಪಿಟ್ಕೋಬೇಕು, ಆ ಪ್ರೀತಿ ಅಂತಃಕರಣ ಅನ್ನೋದು ಎಲ್ಲಕ್ಕಿಂತ ದೊಡ್ಡ ವಸ್ತು. ಆ ಪ್ರೀತಿ ಅಂತಃಕರಣ ಯಾರಿಗಿಲ್ಲ ಅಲ್ಲಿ ದೇವ್ರು ಇರಲ್ಲ. ದೇವ್ರು ಇರೋದೆಲ್ಲದನ ಅಂದ್ರೆ ಪ್ರೀತಿಯಲ್ಲಿನೇ ದೇವ್ರದನ, ಸೇವೆಯಲ್ಲೇ ದೇವ್ರದನ. ಆ ಪ್ರೀತಿ ಸೇವೆನೇ ಫಲನೇ ನಮ್ಗೆಲ್ಲನೂ ಸಿಗ್ತದ. ಅದಕ್ಕೆ ನಾವು ಸ್ವಲ್ಪ ಹೃದಯ ತುಂಬ ಪ್ರೀತಿಯನ್ನು ತುಂಬ್ಕೋಬೇಕು. ಕಷ್ಟದಲ್ಲಿ ನೋವಿನಲ್ಲಿ ಇದ್ದವರನ್ನ ನಾವು ಸ್ಪಂದನೆ ಮಾಡಬೇಕು. ಅದಕ್ಕೆ ಒಬ್ಬ ತಾಯಿ ತಂದೆ ತೀರ್ಕೋತಾನ, ಮಗನಿಗೆ ಸಾಲಿಗೆ ಹೆಸರಿಸ್ತಾಳ. LKG ಆಯ್ತು, UKG ಆಯಿತು, 1ನೇ ಆಯ್ತು, 2ನೇ ಆಯಿತು, ಆ ಹೆಸರು ಹಚ್ತಾಳ. 6ನೇ ಆಯಿತು, ಮಗ ಹುಷಾರಿರ್ತಾನ. ಎಲ್ಲರೂ ಆ ತಾಯಿಗೆ ಒಂದು ಕಣ್ಣು ಇರಲ್ಲ. ಆ ಹುಡುಗರೆಲ್ಲ ಇವನ್ ತಾಯಿ ಬಂದು ಒಕ್ಕಣ್ಣ ಬಂದು ಅಂತ ಹಂಗಿಸ್ತಿರು ಹುಡುಗರು. ಆ ಹುಡುಗರು 1-2 ಹುಡುಗರು ಹಂಗೆ ಅಂದ ತಕ್ಷಣ ಇವತ್ತು ತಾಯಿಗೆ ದ್ವೇಷ ಮಾಡ್ಲಕ್ಕೆ ಪ್ರಾರಂಭ ಮಾಡ್ದ. ನೀ ಬರಬೇಡ, ಸ್ಕೂಲಿಗೆ ಬರಬೇಡ ಅಂತ ಹಠ ಮಾಡ್ಲಿಕ್ಕೆ ಶುರು ಮಾಡ್ದ. ಮುಂದೆ ಹೈಸ್ಕೂಲ್ ಹೋದಾಗಂತೂ ತಾಯಿಗೆ ಇದನ್ನೇ ಮಾಡ್ದ, ಮತ್ತಿಷ್ಟು ತಿರಸ್ಕಾರ ಮಾಡ್ಲಕ್ಕೆ ಪ್ರಾರಂಭ ಮಾಡ್ದ. ಮುಂದೆ ದೊಡ್ಡವಾದ ಮೇಲೆ ಅವ ನೌಕರಿ ಆದಮೇಲೆ ಅವ ಹೆಂಡತಿಗೆ ತಗೊಂಡು ಅವಾಗ ನೋಡ್ಲಾರ್ದೇ ಹೋಗ್ಬಿಟ್ಟ. ಅವ್ವ ಒಂದು ವಯಸ್ಸಾಯಿತು, ಮಗ 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 ಅನ್ಕೋತಾನೆ ಮಗೆಲ್ಲನೂ ಒಂದು ದಿವಸ ಆಕಿ ತೀರ್ಕೊಂಡಾಗ ಆ ಮಗ ತೀರ್ಕೊಂಡ್ಮೇಲೆ ಒಂದು 6 ತಿಂಗಳು ವರ್ಷ ನಂತರ ಮನೆಗೆ ಬಂದು ನೋಡ್ತಾನ, ತಾಯಿ ತೀರ್ಕೊಂಡಳ. ಅವಾಗ ಒಂದು ಡೆಬ್ಬ್ಯಾಗ ಒಂದು ಪತ್ರ ಇಟ್ಟಿರ್ತಾಳ, ಅಲ್ಪ ಸ್ವಲ್ಪ ಉಳಿದಿದ್ದು ದುಡ್ಡು ಇಟ್ಟಿರ್ತಾಳ. ಮಗನ ಹೆಸರಲ್ಲೊಂದು ಪತ್ರ ಇರ್ತಾಳ. ಮಗ, ನೀ ಒಕ್ಕಣ್ಣ ಅಂತ ನನಗೆ ದೂರಿಟ್ಟು ಒಂದಿನಾರ ನೀನು ಒಕ್ಕಣ್ಣ ಯಾಕಾಗ್ಯದ ಅಂತ ನೀ ಕೇಳಿಲ್ಲ. ನೀ ಚಿಕ್ಕವಿದ್ದಾಗ, ನೀ LKG UKG ಓದಾಗ, ನೀ ಸಣ್ಣವಿದ್ದಾಗ ನೀ ಯಾವುದೋ ಒಂದು ಆಡ್ತಾ ಒಂದು ಕಣ್ಣು ಕಳ್ಕೊಂಡು ಡಾಕ್ಟ್ರು ಹೇಳಿದ್ರೆ ಆ ಕಣ್ಣು ಬರಲ್ಲ, ಅದು ಹಾಗೆ ಖಾಯಂ ಇರ್ತದಂತ ಅಂದ. ಅವಾಗ ಡಾಕ್ಟ್ರಿಗೆ ನಾ ಕೇಳ್ದ, ನನ್ನ ಕಣ್ಣು ಕೊಟ್ಟರೆ ಅವ್ನ ಕಣ್ಣು ಬರ್ತದೇನೋ ಅಂದ್ರು ಅದು ಬರ್ತದ ಅಂತ ಹೇಳ್ದ.
ಅವಾಗ ನನ್ನ ಕಣ್ಣು ಒಂದು ಕಣ್ಣು ನಿನಗೆ ಕೊಟ್ಟು ನೀ ಎರಡೂ ಕಣ್ಣು ನಿನಗ ನಾನು ಕೊಟ್ಟೆ, ಅದಕ್ಕೆ ನಾನು ಒಂದು ಕಣ್ಣು ಕಳ್ಕೊಂಡೆ. ಅದನ್ನು ನೀನು ಕೇಳಾರ್ದೆ ನನಗೆ ತಿರಸ್ಕಾರ ಮಾಡಿ ಹೊರಗೆ ಹಾಕಿದಿ. ನಿನಗೆಲ್ಲ ಒಳ್ಳೇದಾಗಲಪ್ಪ ಅಂತ ಬರೆದಿಟ್ಟು ಕೊನೆಗೆ ಮಗ ಅನ್ಕೋತಿ ತೀರ್ಕೊಂಡಳು. ಹಂಗ ಜೀವನದಾಗ ತಾಯಿ ತಂದೆ, ಗುರು ಹಿರಿಯರು, ಸೇವೆ ಮತ್ತು ಪ್ರೀತಿ ಇದೇ ಜೀವನದ ಮೌಲ್ಯಗಳು. ಈ ಮೌಲ್ಯಗಳನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದೇವಂದ್ರೆ ನಿಜವಾದ ಭಗವಂತ ಪರಮಾತ್ಮ ನಮ್ಗೆಲ್ಲನೂ ಬೇಡಿದ್ದು ಕೊಡ್ತಾನ. ಅದನ್ನು ನಾವು ಸ್ವಲ್ಪ ಅದನ್ನು ನಮ್ಮ ಅಂತರಂಗದಲ್ಲಿ ಇಳಿಸ್ಕೋಬೇಕು. ಅಂಥ ಸೇವೆ ಭಾಳ ದೊಡ್ಡ ವಸ್ತು ಅದ. ಅದಕ್ಕಂಥ ಸೇವಾ ಭಾವ ಇವತ್ತು ಗುರುಗಳು ಭಾಳ ಪರಿಣಾಮಕಾರಿಯಾಗಿ ಹೇಳಿದಾರ. ಈಗ ಸಮಯನೂ ಆಗ್ಯದ, ಮಂಗಲ ಮಾಡೋಣ. ಮತ್ತು ನಾಳೆ ಮುಂದೆ ವಿಷಯ ಬರ್ತದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸ್